Hi there, Tech on Go. I'm Nikita Vinay signing in and you're watching Nikki Skill Tech YouTube channel anytime, anywhere. ಸೊ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಮೋಸ್ಟ್ ಅವೈಟೆಡ್ ಮತ್ತು ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ಯಾಕೆ ಈ ಒಂದು ವಿಡಿಯೋ ತುಂಬ ಇಂಪಾರ್ಟೆಂಟ್ ಅಂತ ನನ್ನ ಕೇಳಿದ್ರೆ, ಸೊ ನಿಮ್ಮ ಕ್ವೆಶನ್ ಪೇಪರ್ ಪ್ಯಾಟರ್ನ್ ಹೇಗೆ ಡಿಸೈಡ್ ಆಗುತ್ತೆ ನಾಳೆ ಯಾಕೆ ಈ ಒಂದು ವಿಡಿಯೋ ತುಂಬ ಇಂಪಾರ್ಟೆಂಟ್ ಅಂತ ನನ್ನ ಕೇಳಿದ್ರೆ, ನಾಳೆ ಅಂದರೆ 17ನೇ ತಾರೀಕು ನಡೀತಾ ಇರೋ IT ಒಂದು ಕ್ವೆಶನ್ ಪೇಪರ್ ಪ್ಯಾಟರ್ನ್ ಹೇಗೆ ಡಿಸೈನ್ ಆಗಿರುತ್ತೆ, ಇದನ್ನು ಯಾವ್ಯಾವ ರೀತಿ ಪಿಕ್ ಮಾಡಿರ್ತಾರೆ ಕ್ವೆಶನ್ಸ್ನ ಅನ್ನೋದ್ರ ಬಗ್ಗೆ ಮಾಹಿತಿ ನಾನು ಇವತ್ತು ಕೊಡ್ತೀನಿ. ಇದರಲ್ಲಿ ನಾನು ಬ್ಲೂ ಪ್ರಿಂಟ್ ಅನಾಲಿಸಿಸ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಹಾಗೆ ಮೋಸ್ಟ್ ರಿಪೀಟೆಡ್ ಮತ್ತು ಇಂಪಾರ್ಟೆಂಟ್ ಕ್ವೆಶನ್ಸ್ಗಳ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ, ಅದರ ಆನ್ಸರ್ನ ರಿವೀಲ್ ಮಾಡ್ತಾ ಇದ್ದೀನಿ. ಹೌದು, ಟೈಮ್ ತುಂಬ ಶಾರ್ಟೇಜ್ ಇದೆ, ನಾಳೆ ನಿಮಗೆ ಎಕ್ಸಾಮ್ ಇದೆ. ಇವತ್ತು ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರೋ ಕಾರಣ ಏನು ಅಂತಂದರೆ, ನನಗೆ ತುಂಬ ರಿಕ್ವೆಸ್ಟೆಡ್ ಮೇಲ್ಸ್ ಬಂದಿದೆ ಸ್ಟೂಡೆಂಟ್ಸಿಂದ. ಆದಷ್ಟು ಇನ್ನೊಂದು ಕಂಟೆಂಟನ್ನು ಇದ್ರ ಮೇಲೆ ತೊಗೊಬನ್ನಿ, ನಮಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಒಂದು ಸಲ ರಿವೈಸ್ ಮಾಡ್ದಂಗೆ ಆಗುತ್ತೆ ಮತ್ತು ನಮಗೊಂದು ಸ್ವಲ್ಪ ನಾಲೆಡ್ಜ್ ಕೊಡಿ ಹೇಗೆ ಕ್ವೆಶನ್ ಪೇಪರ್ ಡಿಸೈನ್ ಆಗಿರುತ್ತೆ ಅನ್ನೋದ್ರ ಬಗ್ಗೆ ಅಂತ ಕೇಳಿದರು. ಸೊ ಹಾಗಾಗಿ ನಾನು ತುಂಬ ಕಡಿಮೆ ಸಮಯದಲ್ಲಿ ಈ ಒಂದು ವಿಡಿಯೋನ ಕವರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ನೀವು ನಿಮ್ಮ ಮ್ಯಾನ್ಯುವಲ್ ಬುಕ್ಸ್ ಏನಿದೆ ಮತ್ತು ನೀವು ರೆಡಿ ಮಾಡಿರೋ ಹ್ಯಾಂಡ್ ರಿಟನ್ ನೋಟ್ಸ್ ಏನಿದೆ ಅದನ್ನ ಓದೋದಕ್ಕೆ ಸಮಯ ಸಿಗಲಿ, ಇದ್ರ ಮೇಲೆ ಜಾಸ್ತಿ ಟೈಮ್ ಇನ್ವೆಸ್ಟ್ ಮಾಡದೇ ಇರಲಿ ಅನ್ನೋದಕ್ಕೋಸ್ಕರ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನಿಮಗೆ ಈ ಕಂಟೆಂಟ್ನ ಕವರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ಬನ್ನಿ, ಹಾಗಾದರೆ ತಡ ಮಾಡ್ದೇ ವಿಡಿಯೋ ಕಡೆ ಹೋಗೋಣ. ಡೀಟೇಲ್ಡಾಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ್ಯಾವ ಪೋರ್ಷನಿಂದ ಎಷ್ಟೆಷ್ಟು ಕ್ವೆಶನ್ಸ್ ಪಿಕ್ ಮಾಡ್ತಾರೆ, ಎಷ್ಟು ಮಾರ್ಕ್ಸಿಗೆ ಬರುತ್ತೆ, ಹಾಗೆ ಎಷ್ಟು ರಿಪೀಟೆಡ್ ಕ್ವೆಶನ್ಸ್ ಬರೋ ಚಾನ್ಸಸ್ ಇರುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ನಾನು ಹೇಳ್ಕೊಡ್ತೀನಿ. ಸೊ ವಿಡಿಯೋನ ನೀವು ಎನಿ ಟೈಮ್ ಎಲ್ಲಿಗೆ ಬೇಕು ಅಲ್ಲಿಗೆ ಸ್ಕಿಪ್ ಮಾಡ್ಕೋಬೋದು. ಸೊ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೈಮ್ ಲೈನ್ನ ಹಾಕಿದ್ದೀನಿ. ನಿಮಗೆ ಯಾವ ಕಂಟೆಂಟ್ ಬೇಕೋ ಆ ಟೈಮ್ ಲೈನ್ ಮೇಲೆ ಜಸ್ಟ್ ಪ್ರೆಸ್ ಮಾಡೋದ್ರ ಮುಖಾಂತರ ನೀವು ಇಮ್ಮಿಡಿಯೇಟಾಗಿ ಅದೇ ಕಂಟೆಂಟ್ ಮೇಲೆ ಹೋಗಿ ವ್ಯೂ ಮಾಡ್ಕೋಬೋದು. ಸೊ ವಿಡಿಯೋ ಲೆಂತಿಯಾಗಿದೆ ಅಂತ ಅನ್ನೋರು ಆ ಒಂದು ಪ್ರೊಸೀಜರ್ನ ಯೂಸ್ ಮಾಡಿ ವಿಡಿಯೋನ ಆದಷ್ಟು ಬೇಗ ವೀಕ್ಷಣೆ ಮಾಡ್ಬೋದು. ಸೊ ಬನ್ನಿ, ಹಾಗಾದರೆ ವಿಡಿಯೋ ಕಡೆ ಹೋಗಿ ಬರೋಣ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಆಗಿ ನಿಮ್ಮ ಒಂದು ಬ್ಲೂ ಪ್ರಿಂಟ್ ಅನಾಲಿಸಿಸ್ ಮೇಲೆ ಬರೋದಾದರೆ ಕ್ವೆಶನ್ ಪೇಪರ್ ಹೇಗೆ ಡಿಸೈನ್ ಆಗುತ್ತೆ ಅನ್ನೋದ್ರ ಬೇಸ್ಡ್ ಅಪಾನ್ NSQF ಅವರ ಒಂದು ಬ್ಲೂ ಪ್ರಿಂಟ್ನ ನಾವು ತಗೊಳ್ಳೋದಾದರೆ, ಸೊ ಇದು ಬಂದು ನಿಮ್ಮ ಬ್ಲೂ ಪ್ರಿಂಟ್ ಆಗಿರುತ್ತೆ. ಕ್ವೆಶನ್ ಪೇಪರ್ ಪ್ಯಾಟರ್ನ್ ಹೇಗಿರುತ್ತೆ ಅನ್ನೋದನ್ನ ಇದು ಎಕ್ಸ್ಪ್ಲೇನ್ ಮಾಡ್ತಾ ಇರುತ್ತೆ. ಸೊ ಇಲ್ಲಿ ನಮ್ಮ ಕಂಟೆಂಟ್ ಆಫ್ ಅ ಯೂನಿಟ್ ಇದೆ, ಅಂದರೆ ನಿಮ್ಮ ಯಾವ್ಯಾವ ಯೂನಿಟ್ನಲ್ಲಿ ಎಷ್ಟೆಷ್ಟು ಕ್ವೆಶನ್ಸ್ಗಳನ್ನ ಪಿಕ್ ಮಾಡ್ಬೋದು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇನ್ನಿಲ್ಲಿ ಟೋಟಲ್ ಅವರ್ಸ್ ಇದು ನಿಮಗೆ ಸಂಬಂಧಪಡೋಲ್ಲ, ಇದು ನಮಗೆ ಕನ್ಸಿಡರೇಷನ್ಗೋಸ್ಕರ ಕೊಟ್ಟಿರ್ತಾರೆ. ಇನ್ನು ನಾಲೆಡ್ಜ್, ಅಂಡರ್ಸ್ಟ್ಯಾಂಡಿಂಗ್, ಅಪ್ಲಿಕೇಶನ್ ಮತ್ತು ಸ್ಕಿಲ್ ಎಕ್ಸ್ಪ್ರೆಷನ್ ಅಂತಂದರೆ, ನಾಲೆಡ್ಜ್ ಅಂದರೆ ನಿಮ್ಗೆ ಈ ಒಂದು ಯೂನಿಟ್ ಮೇಲೆ ಎಷ್ಟು ಆಳವಾದ ಒಂದು ಜ್ಞಾನ ಇದೆ ಅನ್ನೋದನ್ನ ಟೆಸ್ಟ್ ಮಾಡೋದಕ್ಕೆ ಕ್ವೆಶನ್ನ ಫ್ರೇಮ್ ಮಾಡ್ತಾರೆ. ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ನೀವು ಇದನ್ನ ಅರ್ಥ ಮಾಡ್ಕೊಂಡಿರೋ ರೀತಿ ಮೇಲೆ ಕ್ವೆಶನ್ನ ಸೆಟ್ ಮಾಡಿರ್ತಾರೆ, ಅಂದರೆ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಿದೆಯಾ ಅನ್ನೋದು ಅವ್ರದ್ದು ಮೇನ್ ಉದ್ದೇಶ ಆಗಿರುತ್ತೆ, ಅದ್ರ ಮೇಲೆ ಒಂದು ಕ್ವೆಶನ್ ಇರುತ್ತೆ. ಅಪ್ಲಿಕೇಶನ್ ಬೇಸ್ಡ್ ಅಪಾನ್ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನಾನು ವರ್ಡ್ ಪ್ರೊಸೆಸರ್ನ ಸ್ಟಾರ್ಟ್ ಮಾಡೋದು ಹೇಗೆ ಅಂತ ಕ್ವೆಶನ್ ನಿಮ್ಮನ್ನು ಕೇಳಿದ್ರೆ ನೀವು ಎಕ್ಸ್ಪ್ಲೇನ್ ಮಾಡೋದಕ್ಕೆ ರೆಡಿ ಇರಬೇಕು. ರಿಟರ್ನಲ್ಲಿ ನಾನು ಸ್ಟಾರ್ಟ್ ಬಟನ್ಗೆ ಹೋಗ್ತೀನಿ, ಸ್ಟಾರ್ಟ್ ಬಟನ್ಗೆ ಹೋಗಿ ಆಕ್ಸೆಸರೀಸಲ್ಲಿ ಮೈಕ್ರೋಸಾಫ್ಟ್ ಆಫೀಸ್ನ ಸರ್ಚ್ ಮಾಡ್ತೀನಿ. ಆಮೇಲೆ ಅದರಲ್ಲಿ ನಾನು ವರ್ಡ್ 2007-10 ಈ ರೀತಿ ಒಂದು ವರ್ಷನ್ದು ಅಪ್ಲಿಕೇಶನ್ನ ಡಬಲ್ ಕ್ಲಿಕ್ ಮಾಡಿ ಓಪನ್ ಮಾಡಿಕೊಂಡು ಆ ಸಾಫ್ಟ್ವೇರ್ನ ನೆಕ್ಸ್ಟ್ ನಾನು ಅದರಲ್ಲಿ ನನಗೇನು ಬೇಕು ಆ ಎಡಿಟ್ನ ಅಥವಾ ನಾನು ಡೇಟಾ ಇನ್ಪುಟ್ನ ಕೊಡ್ತಾ ಹೋಗ್ತೀನಿ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ಬೋದು. ಆರ್ ಡೆಸ್ಕ್ಟಾಪ್ ಮೇಲೆ ರೈಟ್ ಕ್ಲಿಕ್ ಮಾಡಿಕೊಂಡು ನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಎಗೇನ್ ನಮಗೆ ವರ್ಡ್ ಪ್ರೊಸೆಸರ್ದು ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡೋದಕ್ಕೆ ಆಪ್ಷನ್ ಇರುತ್ತೆ. ನಾನು ಅದನ್ನ ಇನ್ಸ್ಟಾಲ್ ಮಾಡಿ ಡಬಲ್ ಕ್ಲಿಕ್ ಮಾಡಿ ಓಪನ್ ಮಾಡ್ಕೋತೀನಿ ಅಂತಂದ್ಬಿಟ್ಟು 2 ಆಪ್ಷನ್ನ ನೀವು ಕೊಡ್ಬೋದು. ಇದು ಅಪ್ಲಿಕೇಶನ್ ಬೇಸ್ಡ್ ಪ್ರೊಸೀಜರ್ನ ಸ್ಟೆಪ್ ಬೈ ಸ್ಟೆಪ್ಪು ಎಕ್ಸ್ಪ್ಲೇನ್ ಮಾಡೋದಾಗಿರುತ್ತೆ. ಇನ್ನು ಸ್ಕಿಲ್ ಆ್ಯಂಡ್ ಎಕ್ಸ್ಪ್ರೆಷನಿಗೆ ಬರೋದಾದರೆ, ನಿಮಗೆ ಈ ಒಂದು ಕಾನ್ಸೆಪ್ಟ್ ಮೇಲೆ ಎಷ್ಟು ಕ್ರಿಯೇಟಿವಿಟಿ ಇದೆ, ನಿಮ್ಮನ್ನೇ ಓನಾಗಿ ಏನಾದರೂ ಕೇಳೋದಾದರೆ ನೀವು ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ಬೋದು ಅನ್ನೋದನ್ನ ಟೆಸ್ಟ್ ಮಾಡೋದಾಗಿರುತ್ತೆ. ಸೊ ಇಲ್ಲಿ ಈ ರೀತಿ 4-5 ವೇರಿಯಂಟಲ್ಲಿ ನಿಮ್ಮನ್ನ ಕ್ವೆಶನ್ ಕೇಳ್ತೀವಿ ಅಂತ ಅವ್ರು ಕೊಟ್ಟಿದ್ರು ಸಹ ಎಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ ಒಳಗಡೆ ಸಂಬಂಧಪಟ್ಟಿರೋಂಥ ಸಿಲೆಬಸ್ ಆಗಿರುತ್ತೆ. ಇದು ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲೇ ಆನ್ಸರ್ ಸಿಗುತ್ತೆ. ಸೊ ಒಟ್ಟು ನಿಮಗೆ 37 ಕ್ವೆಶನ್ಸ್ನ ಕೊಟ್ಟಿರ್ತಾರೆ ಅವರು. 37 ಕ್ವೆಶನ್ಸಲ್ಲಿ ಆರ್ ಕ್ವೆಶನ್ಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಸೊ ಇದಿಷ್ಟರಲ್ಲೂ ಸಹ ಆರ್ ಕ್ವೆಶನ್ ಇದ್ದೇ ಇರುತ್ತೆ. ಆರ್ ಅಂತಂದರೆ ನಿಮಗೆ ಅಥವಾ ಅನ್ನೋ ಒಂದು ಕ್ವೆಶನ್ ಪ್ಯಾಟರ್ನ್ ಆಗಿರುತ್ತೆ. ಒಂದು ಇಲ್ಲಾಂದರೆ ಇನ್ನೊಂದು ಯಾವುದಾದ್ರೂ ಒಂದು ಆನ್ಸರ್ ಮಾಡ್ಕೋಬೋದು ಆ ರೀತಿ. ಸೊ ಇನ್ನೊಂದು ಫಸ್ಟು ಒಂದು ಯೂನಿಟ್ ಕಂಟೆಂಟ್ ಆಫ್ ಯೂನಿಟಿಗೆ ಬರೋದಾದರೆ ಫಂಕ್ಷನಲ್ ಇಂಗ್ಲೀಷ್ನಲ್ಲಿ
ಯಾವ ರೀತಿ ಪಿಕ್ ಮಾಡಿದ್ದಾರೆ ನೋಡೋಣ. ಸೊ OT ಏನು ಈ OT VSA SA ET ಅಂತಂದರೆ, OT ಅಂದರೆ ಆಪ್ಷನಲ್ ಟೈಪ್, ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಆಗಿರ್ಬೋದು ಅಥವಾ ಫಿಲ್ ಇನ್ ದ ಬ್ಲಾಂಕ್ಸ್ ಆಗಿರ್ಬೋದು, ಈ ಟೈಪಲ್ಲಾಗಿರುತ್ತೆ. ಇನ್ನು VSA ಅಂದರೆ ವೆರಿ ಸ್ಮಾಲ್ ಆನ್ಸರ್, ತುಂಬ ಸಣ್ಣ ಆನ್ಸರ್, ನಿಮಗೆ 1 ವರ್ಡ್ ಆನ್ಸರ್ಸಿಗೋ ಅಥವಾ ಫಿಲ್ ಇನ್ ದ ಬ್ಲಾಂಕ್ಸಿಗೋ ಕೇಳ್ಬೋದು, ಅಥವಾ 2 ಮಾರ್ಕ್ಸ್ ಕ್ವೆಶನ್ಸ್ ಟೈಪಲ್ಲಿ 2 ಸೆಂಟೆನ್ಸ್ 3 ಸೆಂಟೆನ್ಸಲ್ಲಿ ಆ ರೀತಿ ಕೇಳ್ಬೋದು. ಇಲ್ಲಾಂದರೆ ಮ್ಯಾಚ್ ದ ಫಾಲೋವಿಂಗಲ್ಲಿ ಕೇಳ್ಬೋದು. ಆ ರೀತಿ ಒಂದು ಕ್ವೆಶನ್ ಫ್ರೇಮ್ ಆಗಿರುತ್ತೆ. ಸ್ಮಾಲ್ ಆನ್ಸರ್ ಅಂತಂದರೆ ನಿಮಗೆ 3 ಮಾರ್ಕ್ಸ್ ಇಲ್ಲೇ ಕೊಟ್ಟಿದ್ದಾರೆ, 3 ಮಾರ್ಕ್ಸಿಗೆ ಸಂಬಂಧಪಟ್ಟಂಥ ಕ್ವೆಶನ್ ಆಗಿರುತ್ತೆ. ಇನ್ನು ET ಅಂತಂದರೆ ಎಲಾಬರೇಷನ್ ಟೈಪ್ ಅಂತ, ಅಂದರೆ ನೀವು ಅದನ್ನ ಎಕ್ಸ್ಪ್ಲೇನ್ ಮಾಡಿ ಬರಿಬೇಕು, ಸ್ವಲ್ಪ ವಿಸ್ತೀರ್ಣವಾಗಿ ಆನ್ಸರ್ನ ಬರಿಬೇಕು. ಅದಕ್ಕೆ 6 ಮಾರ್ಕ್ಸ್ ಇರುತ್ತೆ. ಈ 6 ಮಾರ್ಕ್ಸ್ ಗಂಟ ಹೊರತುಪಡಿಸಿ ನೆಕ್ಸ್ಟ್ ಯಾವ್ದು ನಿಮಗೆ 10 ಮಾರ್ಕ್ಸು 12 ಮಾರ್ಕ್ಸ್ 15 ಮಾರ್ಕ್ಸಿಗೆ ಯಾವುದೇ ರೀತಿ ಕ್ವೆಶನ್ಸ್ ಇರೋದಿಲ್ಲ. ಸೊ ಇದರಲ್ಲೇ ನಿಮಗೆ 2-3 ಕ್ವೆಶನ್ಸ್ ಬರೋ ಚಾನ್ಸಸ್ ಇರುತ್ತೆ. ಇನ್ನು ಫಂಕ್ಷನಲ್ ಇಂಗ್ಲೀಷ್ನಲ್ಲಿ ಫಸ್ಟು 1 ವರ್ಡ್ ಮಾರ್ಕ್, ಇದು OT ಟೈಪಲ್ಲಿ 1 ಮಾರ್ಕ್ಸಿಗೆ ಒಂದು ಕ್ವೆಶನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾವುದರಲ್ಲಿ ನಾಲೆಡ್ಜ್ ಒಳಗಡೆ ನಿಮ್ಗೆ ಎಷ್ಟು ಅರ್ಥ ಆಗಿದೆ ಅನ್ನೋದ್ರ ಒಳಗಡೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನೊಂದು ಅಪ್ಲಿಕೇಶನ್ ಬೇಸ್ಡಲ್ಲಿ ಒಂದು OT ಕೇಳಿದ್ದಾರೆ. ಇದರಲ್ಲಿ ನಿಮಗೆ ಯಾವ್ದಾದ್ರು ಸಾಫ್ಟ್ವೇರ್ ಸಂಬಂಧಪಟ್ಟಂಗೆ ಕೇಳ್ಬೋದು. ಫಾರ್ ಎಕ್ಸಾಂಪಲ್, ಈಗ ನಿಮಗೆ ಕಸ್ಟಮ್ ಸ್ಲೈಡ್ ಶೋ ಈ ಒಂದು ಆಪ್ಷನ್ ಬಂದು ನಿಮಗೆ ಯಾವ ಸಬ್ ಮೆನು ಒಳಗಡೆ ಸಿಗುತ್ತೆ ಅನ್ನೋ ಕ್ವೆಶನ್ ಸಾಕಷ್ಟು ಬಾರಿ ರಿಪೀಟ್ ಆಗಿದೆ. ಸೊ ಅದೇ ರೀತಿ ಕ್ವೆಶನ್ನ ನೀವು ಅಪ್ಲಿಕೇಶನ್ ಬೇಸ್ಡಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಅದನ್ನು ಫಂಕ್ಷನಲ್ ಇಂಗ್ಲೀಷಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಇಲ್ಲಿ ನಿಮಗೆ ಬೇಕಾದರೆ CSRದು ಸಂಬಂಧಪಟ್ಟಿರೋ ರೀತಿ ಕ್ವೆಶನ್ಸು ಆ ರೀತಿ ಏನಾದರೂ ಕೇಳ್ಬೋದು, ಇಲ್ಲಾಂದರೆ ಎಕ್ಸ್ಪ್ಯಾಂಡ್ ಅನ್ನೋ ರೀತಿ ಏನಾದರೂ ಕೇಳ್ಬೋದು ಅಪ್ಲಿಕೇಶನ್ ಬೇಸ್ಡ್ ಅಂತ ಬಂದಾಗ. ಸೊ ಇನ್ನು 2 ಮಾರ್ಕ್ಸ್ ಕ್ವೆಶನ್ಸ್ ಕೇಳಿದ್ದಾರೆ. 2 ಮಾರ್ಕ್ಸಿಗೆ ಇದು ನೀವು ಆನ್ಸರ್ ಮಾಡೋ ರೀತಿ ಆನ್ಸರ್ ಟೈಪ್ ಕ್ವೆಶನ್ಸ್ ಫಂಕ್ಷನಲ್ ಇಂಗ್ಲೀಷ್ನಲ್ಲಿ ರಿಪೀಟೆಡ್ ಕ್ವೆಶನ್ಸ್ ಯಾವುದಿದೆ ಅಂತ ನೆಕ್ಸ್ಟ್ ಇನ್ನೊಂದು ಇದರಲ್ಲೇ ಕಂಟಿನ್ಯೂಯೇಷನ್ ಸೆಷನಲ್ಲಿ ನಾನು ಹೇಳ್ತೀನಿ 2 ಮಾರ್ಕ್ಸ್ ಕ್ವೆಶನ್ಸ್ ಮೇಲೆ ಯಾವ್ದು ಕಾನ್ಸಂಟ್ರೇಟ್ ಮಾಡಬೇಕು ಅಂತ. ಹಾಗೆ ಇನ್ನು 3 ಮಾರ್ಕ್ಸ್ ಕ್ವೆಶನ್ ಕೂಡ ಒಂದು ಫಂಕ್ಷನಲ್ ಇಂಗ್ಲೀಷ್ನಲ್ಲಿರುತ್ತೆ. ಸೊ ಒಟ್ಟು ನಮಗೆ ಇಲ್ಲಿ 6 ಮಾರ್ಕ್ಸಿಗೆ ಸಂಬಂಧಪಟ್ಟಷ್ಟು ಕ್ವೆಶನ್ಸ್ ಇಲ್ಲಿರುತ್ತೆ. ಅಂಡರ್ಸ್ಟ್ಯಾಂಡಿಂಗ್ನ ಸೇರಿಕೊಂಡು ಕೂಡ ಇದರೊಳಗಡೆ 6 ಮಾರ್ಕ್ಸ್ ಕವರ್ ಆಗಿರುತ್ತೆ. ಸೊ ಇನ್ನು ವರ್ಡ್ ಪ್ರೊಸೆಸಿಂಗಲ್ಲಿ ಬರೋದಾದರೆ ಆಪ್ಷನಲ್ ಟೈಪಲ್ಲಿ ನಾಲೆಡ್ಜ್ ಒಳಗಡೆ ಒಂದು ಕ್ವೆಶನ್ ಬಂದೇ ಬರುತ್ತೆ. ಇನ್ನು ಬೇರೆ ಇನ್ನೆಲ್ಲೂ 1 ಮಾರ್ಕ್ಸದು ಕ್ವೆಶನ್ಸ್ನ ನಾವು ಅಬ್ಸರ್ವ್ ಮಾಡೋಕ್ಕಾಗೋದಿಲ್ಲ. ನೆಕ್ಸ್ಟ್ 2 ಮಾರ್ಕ್ಸ್ ಕ್ವೆಶನ್ ಒಂದು ವರ್ಡ್ ಪ್ರೊಸೆಸಿಂಗಲ್ಲಿ ಬರುತ್ತೆ. ಹಾಗೆ 3 ಮಾರ್ಕ್ಸ್ ಕ್ವೆಶನ್ ಒಂದು ನಾಲೆಡ್ಜ್ ಲೆವೆಲಲ್ಲಿ ನಿಮಗೆ ವರ್ಡ್ ಪ್ರೊಸೆಸಿಂಗಲ್ಲಿ ಬರುತ್ತೆ. ಎಗೇನ್ 3 ಮಾರ್ಕ್ಸ್ಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲಲ್ಲಿ ನಿಮ್ಗೊಂದು ಕ್ವೆಶನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ ಫೈನಲಿ 6 ಮಾರ್ಕ್ಸಿಗೆ ಒಂದು ವರ್ಡ್ ಪ್ರೊಸೆಸಿಂಗಲ್ಲಿ ಕ್ವೆಶನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಕೇರ್ಫುಲ್ಲಾಗಿರಿ, ಈ ದೊಡ್ಡ ದೊಡ್ಡ ಮಾರ್ಕ್ಸ್ ಏನು ಒಳಗೊಂಡಿರುತ್ತೆ ಅಂಥ ಪೋರ್ಷನ್ಸ್ನ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಏಕೆಂದರೆ ನೀವು ಇಲ್ಲಿ 3 ಕ್ವೆಶನ್ ಅಟೆಂಡ್ ಮಾಡೋದು ಒಂದೇ, ಇಲ್ಲಿ ಒಂದೇ ಕ್ವೆಶನ್ ಅಟೆಂಡ್ ಮಾಡೋದು ಒಂದೇ, ಮಾರ್ಕ್ಸು ಕವರ್ ಆಗೋಗುತ್ತೆ. ಸೊ ಆದಷ್ಟು ದೊಡ್ಡ ದೊಡ್ಡ ಮಾರ್ಕ್ಸದು ಕ್ವೆಶನ್ ಆನ್ಸರ್ಸ್ಗಳನ್ನ ಕಲ್ತ್ಕೊಳ್ಳಿ. ಸೊ ಇನ್ನು ನೆಕ್ಸ್ಟ್ ಸ್ಪ್ರೆಡ್ಶೀಟಿಗೆ ಬರೋದಾದರೆ OT ಟೈಪಲ್ಲಿ ಆಪ್ಷನಲ್ ಟೈಪಲ್ಲಿ 1 ಮಾರ್ಕ್ಸ್ಗೆ ಒಂದು ಕ್ವೆಶನ್ ಇರುತ್ತೆ. 2 ಮಾರ್ಕ್ಸಿಗೆ ಒಂದು ಕ್ವೆಶನ್ ವೆರಿ ಸಿಂಪಲ್ ಆನ್ಸರ್ ಇರುತ್ತೆ. ಸಿಂಪಲ್ ಆನ್ಸರಲ್ಲಿ ಒಂದು ಕ್ವೆಶನ್ ಇರುತ್ತೆ. ಹಾಗೆ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲಲ್ಲಿ ಬರೋದಾದರೆ ಸ್ಪ್ರೆಡ್ಶೀಟಲ್ಲಿ 2 ಮಾರ್ಕ್ಸಿಗೆ ಒಂದು ಕ್ವೆಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಎಗೇನ್ 2 ಆಯಿತು ಅಲ್ಲಿಗೆ. ಹಾಗೆ OTನಲ್ಲಿ ಇನ್ನೊಂದು ಅಪ್ಲಿಕೇಶನ್ ಬೇಸ್ಡಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ ಅಪ್ಲಿಕೇಶನ್ ಬೇಸ್ಡಲ್ಲಿ ಸ್ಪ್ರೆಡ್ಶೀಟಲ್ಲಿ ನಿಮಗೆ 6 ಮಾರ್ಕ್ಸಿಗೆ ಇನ್ನೊಂದು ಕ್ವೆಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ನೋಡಿ, ಇಂಥದ್ದನ್ನೆಲ್ಲ ಸ್ವಲ್ಪ ಕೇರ್ಫುಲ್ಲಾಗಿ ನೀವು ಮಾರ್ಕ್ ಮಾಡಿ ಅಬ್ಸರ್ವ್ ಮಾಡಿ ಇಟ್ಕೋಬೇಕು. ಯಾಕೆಂದರೆ 6 ಮಾರ್ಕ್ಸದ್ದು 2 ಕ್ವೆಶನ್ ಅಟೆಂಡ್ ಮಾಡಿದ್ರಿ ಅಂದರೆ 12 ಮಾರ್ಕ್ಸ್ ಬಂದೋಯ್ತು. ನಿಮಗೆ ಈಸಿಯಾಗಿ ನೀವು ಸ್ಕೋರ್ ಮಾಡ್ದಂಗೆ ಆಗುತ್ತೆ 12 ಮಾರ್ಕ್ಸು. ಬಟ್ ಎಕ್ಸ್ಪ್ಲೇನ್ ಮಾಡುವಂಥ ಕೆಪಾಸಿಟಿ ನಿಮಗಿರಬೇಕು. ಅರ್ಥ ಮಾಡ್ಕೊಬಿಟ್ರೆ IT ಸಬ್ಜೆಕ್ಟ್ ತುಂಬ ಈಸಿಯಾಗಿರುತ್ತೆ. ನೀವು ಎಕ್ಸ್ಪ್ಲನೇಷನ್ ಕೊಟ್ಕೊಂಡು ಹೋಗೋದಷ್ಟೇ ಬಾಕಿ ಇರೋದು. ಇನ್ನು ನೆಕ್ಸ್ಟ್ ಪ್ರೆಸೆಂಟೇಷನ್ ಯೂನಿಟ್ನಲ್ಲಿ ನಿಮಗೆ 1 ವರ್ಡ್ ಟೈಪ್ ಮಾರ್ಕ್ಸ್ 1 ವರ್ಡ್ ಮಾರ್ಕ್ಸಿಗೆ OT ಟೈಪ್ ಕ್ವೆಶನ್ ಇರುತ್ತೆ ನಾಲೆಡ್ಜ್ ಲೆವೆಲಲ್ಲಿ. ಹಾಗೆ 2 ಮಾರ್ಕ್ಸಿಗೂ ಒಂದು ಕ್ವೆಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಈಗೇನು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲಿಗೆ ಬಂದಾಗ ಪ್ರೆಸೆಂಟೇಷನಲ್ಲಿ 2 ಮಾರ್ಕ್ಸಿಗೆ ಇನ್ನೊಂದು ಕ್ವೆಶನ್ ಇದೆ, ಅಬ್ಸರ್ವ್ ಮಾಡಿ. 2 ಮಾರ್ಕ್ಸಿಗೆ ಇನ್ನೊಂದು ಕ್ವೆಶನ್ ಇದೆ. ಹಾಗೆ ಅಪ್ಲಿಕೇಶನ್ ಲೆವೆಲಲ್ಲೂ 2 ಮಾರ್ಕ್ಸಿಗೆ ಇನ್ನೊಂದು ಕ್ವೆಶನ್ ಇದೆ. ಸೊ ಒಟ್ಟು 6 ಮಾರ್ಕ್ಸಿಗೆ 2 ಮಾರ್ಕ್ಸ್ ನನಗೆ ಪ್ರೆಸೆಂಟೇಷನ್ನಲ್ಲಿ ನಿಮಗೆ 2 ಮಾರ್ಕ್ಸ್ದು ಕ್ವೆಶನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಪ್ರೆಸೆಂಟೇಷನ್ ಚಾಪ್ಟರ್ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ 2 ಮಾರ್ಕ್ಸ್ದು ಕ್ವೆಶನ್ಸ್ ನೀವು ಇಲ್ಲೇ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇನ್ನು ಇಮೇಲ್ ಮೆಸೇಜಿಂಗಿಗೆ ಬರೋದಾದರೆ ಇಮೇಲ್ ಮೆಸೇಜಿಂಗಲ್ಲಿ ಆಪ್ಷನಲ್ ಟೈಪಲ್ಲಿ ಫಸ್ಟ್ 1 ಮಾರ್ಕ್ಸ್ ಕ್ವೆಶನ್ ಒಂದಿದೆ. ಹಾಗೆ ಅಪ್ಲಿಕೇಶನ್ ಲೆವೆಲಲ್ಲೂ 1 ಮಾರ್ಕ್ ಕ್ವೆಶನ್ ಇನ್ನೊಂದಿದೆ. 2 ಕ್ವೆಶನ್ಗಳನ್ನ ಇಮೇಲ್ ಮೆಸೇಜಿಂಗಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗೆ ವೆರಿ ಸಿಂಪಲ್ ಆನ್ಸರಲ್ಲಿ ನಾಲೆಡ್ಜ್ ಲೆವೆಲಲ್ಲಿ 2 ಮಾರ್ಕ್ಸ್ ಕ್ವೆಶನ್ ಒಂದಿದೆ. ಮತ್ತು ಇದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲಲ್ಲಿ ವೆರಿ ಸಿಂಪಲ್ನಲ್ಲಿ 2 ಮಾರ್ಕ್ಸ್ ಕ್ವೆಶನ್ ಇದೆ. 4 ಮಾರ್ಕ್ಸ್ ನೀವಿಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗೆ ಸಿಂಪಲ್ ಆನ್ಸರ್ ನಾಲೆಡ್ಜ್ ಲೆವೆಲಲ್ಲಿ ಒಂದು ಕ್ವೆಶನ್ ಇದೆ 3 ಮಾರ್ಕ್ಸಿಗೆ. ಸೊ ಇನ್ನು ನೆಕ್ಸ್ಟ್ 6 ಮಾರ್ಕ್ಸಿಗೆ ಬರೋದಾದರೆ ಅಪ್ಲಿಕೇಶನ್ ಲೆವೆಲಲ್ಲಿ ಇಮೇಲ್ ಮೆಸೇಜಿಂಗ್, ಇದರಲ್ಲಿ ನೀವು ಜರ್ನಲ್ ಎಂಟ್ರಿನ ಮಾತ್ರ ಮಿಸ್ ಮಾಡ್ದೇ ಓದಲೇಬೇಕು. 6 ಮಾರ್ಕ್ಸ್ ಅಂತ ಬಂದಾಗ ನಿಮಗೆ ಜರ್ನಲ್ ಎಂಟ್ರಿ
ಆಲ್ಮೋಸ್ಟ್ ಆಲ್ ಕ್ವೆಶನ್ ಪೇಪರಲ್ಲಿ ರಿಪೀಟ್ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ. ಜರ್ನಲ್ ಎಂಟ್ರಿನ ಆದಷ್ಟು ಸ್ವಲ್ಪ ನೋಡಿ ಅಬ್ಸರ್ವ್ ಮಾಡ್ಕೊಳ್ಳಿ. ಸೊ ಇದು ಕೂಡ 6 ಮಾರ್ಕ್ಸಿಗೆ ಇಮೇಲ್ ಮೆಸೇಜಿಂಗಲ್ಲೂ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ವೆಬ್ ಡಿಸೈನಿಗೆ ಬಂದಾಗ OT ಟೈಪಲ್ಲಿ ನಿಮಗೆ ಅಂದರೆ ಆಪ್ಷನಲ್ ಟೈಪಲ್ಲಿ 1 ಮಾರ್ಕ್ಸ್ ಕ್ವೆಶನ್ ಮತ್ತು ಅಂಡರ್ಸ್ಟ್ಯಾಂಡಿಂಗಲ್ಲಿ OT ಟೈಪ್ ಇಲ್ಲ, ಅಪ್ಲಿಕೇಶನ್ ಟೈಪಲ್ಲಿ 1 ಮಾರ್ಕ್ ಕ್ವೆಶನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಇನ್ನು 2 ಮಾರ್ಕ್ಸಿಗೆ ಬರೋದಾದರೆ ನಾಲೆಡ್ಜ್ ಲೆವೆಲಲ್ಲಿ 1 ಕ್ವೆಶನ್ ಇರುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲಲ್ಲಿ 2 ಕ್ವೆಶನ್ ಇರುತ್ತೆ. ಇಲ್ಲಿ 2 ಮಾರ್ಕ್ಸಿಗೆ 3 ಕ್ವೆಶನ್ ಅಂದರೆ 6 ಮಾರ್ಕ್ಸ್ ಇಲ್ಲೇ ವೆಬ್ ಡಿಸೈನಿಂಗಲ್ಲೇ ಕವರ್ ಆಗುತ್ತೆ. ವೆರಿ ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ, 6 ಮಾರ್ಕ್ಸಿಗೆ ಇಲ್ಲಿ ಕವರ್ ಆಗ್ತಾ ಇದೆ. ಹಾಗೆ ಇನ್ನು 3 ಮಾರ್ಕ್ಸ್ ಕ್ವೆಶನಿಗೆ ಬರೋದಾದರೆ ಸಿಂಪಲ್ ಆನ್ಸರಲ್ಲಿ 3 ಮಾರ್ಕ್ಸ್ ಕ್ವೆಶನ್ ಇರುತ್ತೆ. ಹಾಗೆ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲಲ್ಲಿ ಸಿಂಪಲ್ ಆನ್ಸರ್ನಲ್ಲಿ 2 ಇರುತ್ತೆ. ಸೊ 3 ಕ್ವೆಶನ್ 3 ಮಾರ್ಕ್ಸಿಗಿರುತ್ತೆ, 9 ಮಾರ್ಕ್ಸಿಗೆ ಇಲ್ಲೇ ಕವರ್ ಆಗುತ್ತೆ. ಸೊ ನೋಡ್ಕೊಳ್ಳಿ, ಇಂಥ ಒಂದು ಕ್ಯಾಟಗರಿಲಿರೋಂಥ ಕ್ವೆಶನ್ಸ್ಗಳನ್ನ ಕೇರ್ಫುಲ್ಲಾಗಿ ಓದೋಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ಸೊ 1 ದಿನ ಟೈಮ್ ಇದೆ, ನೀವು ತುಂಬ ಬ್ರಿಲಿಯಂಟಾಗಿ ಥಿಂಕ್ ಮಾಡಿ ಈ ಒಂದು ಬ್ಲೂ ಪ್ರಿಂಟನ್ನು ಯೂಸ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ನಿಮಗೆ ಯಾವ್ಯಾವ ಕ್ವೆಶನ್ ಬರುತ್ತೆ ಅನ್ನೋ ಗೆಸಸ್ನು ನೀವು ಮಾಡ್ಬೋದು. ಇನ್ನು ಅಪ್ಲಿಕೇಶನ್ ಲೆವೆಲಲ್ಲಿ 1 ಮಾರ್ಕಿಗೆ 1 ಕ್ವೆಶನ್ ಇರುತ್ತೆ. ಇನ್ನು ಸ್ಕಿಲ್ ಮತ್ತು ಎಕ್ಸ್ಪ್ರೆಷನಲ್ಲಿ 6 ಮಾರ್ಕ್ಸಿಗೆ 1 ಕ್ವೆಶನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾವುದರಲ್ಲಿ? ವೆಬ್ ಡಿಸೈನಿಂಗಲ್ಲಿ. ಸೊ ನಿಮಗೆ ವರ್ಡ್ ಪ್ರೊಸೆಸಿಂಗಲ್ಲೂ 6 ಮಾರ್ಕ್ಸಿಗೆ ಕ್ವೆಶನ್ ಇದೆ, ಸ್ಪ್ರೆಡ್ಶೀಟಲ್ಲೂ ಇದೆ, ಹಾಗೆ ಇಮೇಲ್ ಮೆಸೇಜಿಂಗಲ್ಲೂ ಇದೆ, ಆ್ಯಂಡ್ ದೆನ್ ನಿಮಗೆ ವೆಬ್ ಡೆವಲಪ್ಮೆಂಟಲ್ಲೂ ಇದೆ. ಬಟ್ ನಿಮಗೆ ಇಲ್ಲಿ ಪವರ್ ಪಾಯಿಂಟ್ ಪ್ರೆಸೆಂಟೇಷನಲ್ಲಿ 6 ಮಾರ್ಕ್ಸಿದು ಕ್ವೆಶನ್ನ ನೀವೆಲ್ಲೂ ಅಬ್ಸರ್ವ್ ಮಾಡೋಕ್ಕೆ ಚಾನ್ಸಸ್ ಇಲ್ಲ. ಸೊ ತುಂಬ ದೊಡ್ಡ ಲೆಂತಿ ಆನ್ಸರ್ನ ಪ್ರೆಸೆಂಟೇಷನ್ನಲ್ಲಿ ಇಗ್ನೋರ್ ಮಾಡಿ. ಸೊ ಇದು ಬಂದು ಬ್ಲೂ ಪ್ರಿಂಟ್ ಅನಾಲಿಸಿಸ್ ಆಗಿರುತ್ತೆ. ಸೊ ಆದಷ್ಟು ಈ 4 ಪೋರ್ಷನ್ಸ್ಗಳನ್ನ ನೋಡ್ಕೊಳ್ಳಿ. 6 4 24 ಮಾರ್ಕ್ಸ್ ನಿಮ್ಗೆ ಇಲ್ಲೇ ಆಗೋಗುತ್ತೆ. ಪಾಸಿಂಗ್ ಮಾರ್ಕ್ ನೀವು ಇಲ್ಲೇ ಸ್ಕೋರ್ ಮಾಡ್ಬೋದು. ಇನ್ನು ಉಳಿದ ಮಾರ್ಕ್ಸನ್ನು ನೀವು ಇಲ್ಲಿ ಕನ್ಸಿಡರ್ ಮಾಡ್ಕೋಬೋದು. ಅರ್ಥ ಆಯ್ತಾ? ಸೊ ಸರಿ, ಬ್ಲೂ ಪ್ರಿಂಟ್ ಬಿಟ್ಟು ಇನ್ನು ಕ್ವೆಶನ್ ಪೇಪರ್ಗೆ ಹೋಗೋಣ. ರಿಪೀಟೆಡ್ ಕ್ವೆಶನ್ಸ್ ಯಾವ್ಯಾವುದಿದೆ ಅದನ್ನ ಮಾರ್ಕ್ ಮಾಡಿಕೊಂಡು ಅದಕ್ಕೆ ಆನ್ಸರ್ ಎಲ್ಲೆಲ್ಲಿ ಸಿಗುತ್ತೆ ಅಂತ ಅಂದ್ಬಿಟ್ಟು ನೋಡ್ತಾ ಹೋಗೋಣ. ಸೊ ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು, ನನ್ನ ಹತ್ರ 2018, 19, 20, 22ರ ಕ್ವೆಶನ್ ಪೇಪರ್ ಇದೆ, 21ರದ್ದು ಮಿಸ್ ಆಗಿದೆ. ಒಟ್ಟು 4 ಕ್ವೆಶನ್ ಪೇಪರ್ನ ನಾನು ಚೂಸ್ ಮಾಡಿದ್ದೀನಿ. 4ರಲ್ಲೂ ಪಾರ್ಟ್ ಡಿನ ನಾನಿವತ್ತು ಆಯ್ಕೆ ಮಾಡ್ಕೊಂಡಿದ್ದೀನಿ. ಪಾರ್ಟ್ ಡಿ ಅಂತಂದರೆ 6 ಮಾರ್ಕಿನ ಒಂದು ಕ್ವೆಶನ್ ಆಗಿರುತ್ತೆ. ಸೊ ಆ 6 ಮಾರ್ಕ್ ನಿಮಗೆ ಭದ್ರವಾಗಿ ನೀವು 6 ಮಾರ್ಕ್ಗೂ ಆನ್ಸರ್ ಬರೆಯೋದಕ್ಕೆ ತಯಾರಿದ್ರಿ ಅಂತಂದರೆ ಪ್ರತಿ ಪೇಪರ್ನಲ್ಲೂ 2 ಕ್ವೆಶನ್ನ ಅಟೆಂಡ್ ಮಾಡಲಿಕ್ಕೆ ನಿಮಗೆ ಆಪ್ಷನ್ ಇರುತ್ತೆ. 12 ಮಾರ್ಕ್ಸು ಇದರಲ್ಲೇ ಬಂದು ಹೋಗುತ್ತೆ. ಇನ್ನು ನೀವು 3 ಮಾರ್ಕ್ಸ್ 2 ಮಾರ್ಕ್ಸ್ ಕ್ವೆಶನ್ಸಲ್ಲಿ ಆರಾಮಾಗಿ 6 ಕ್ವೆಶನ್ಸ್ ಮೇಲೆ ಪಿಕ್ ಮಾಡಿ ಸಾಲ್ವ್ ಮಾಡಿ ನೀವು ಒಳ್ಳೆ ಸ್ಕೋರ್ನ ಮಾಡ್ಬೋದು. ಹಾಗೆ ಈ 6 ಮಾರ್ಕ್ಸಿನ ಕ್ವೆಶನ್ನ ನಾನು ಏನಕ್ಕೆ ಪಿಕ್ ಮಾಡ್ತಾ ಇದ್ದೀನಿ ಅಂತಂದರೆ ಸಮ್ಟೈಮ್ಸ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ನಲ್ಲಿ ನೀವು ಆಯ್ಕೆ ಮಾಡುವಾಗಲೇ ಎಡವಟ್ಟಾಗೋ ಚಾನ್ಸಸ್ ಇರುತ್ತೆ. ನಿಮಗೆ ಆನ್ಸರ್ ಗೊತ್ತಿಲ್ಲದೇ ನೀವು ಸಿಕ್ಕಿದೊಂದು ಮನಸ್ಸಿಗೆ ಬಂದಂಥ ಆನ್ಸರ್ಗಳನ್ನ ನೀವು ಚೂಸ್ ಮಾಡೋದ್ರಿಂದ ಮಾರ್ಕ್ಸ್ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಕಳ್ಕೊಂಡ್ರೂ ಸಹ ಇಂಥ ಕೇಸಸ್ಗಳಲ್ಲಿ ಫಿಲಿಂದ ಬ್ಲಾನ್ಸರ್ ಎಲ್ಲ ಕಳ್ಕೊಂಡ್ರೂ ಸಹ ಲಾಂಗ್ ಆನ್ಸರ್ಸ್ಗಳಲ್ಲಿ ನೀವು ಕಳ್ಕೊಳ್ಳೋ ಚಾನ್ಸಸ್ ಇರೋದಿಲ್ಲ ಮಾರ್ಕ್ಸನ್ನ. ಸೊ ನೀವು ಪ್ರೊಸೀಜರ್ನ ಬರೆದ ತಕ್ಷಣ ನಿಮಗೆ ಮಾರ್ಕ್ಸ್ ಬಂತು ಅಂತಲೇ ಅರ್ಥ ಆಗಿರುತ್ತೆ. ಸೊ ಈ ತುಂಬ ಸ್ಟ್ರೆಂತ್ ಇರೋವಂಥ ಈ ವೆಯ್ಟೇಜ್ ಇರೋವಂಥ ಒಂದು ಕ್ವೆಶನ್ನೇ ನಾನು ಚೂಸ್ ಮಾಡೋದ್ರಿಂದ ನಿಮ್ಗೆ ಇದರಲ್ಲಿ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳು ಗೊತ್ತಾಗೋದ್ರೆ ಓವರಾಲ್ ನಿಮಗೆಲ್ಲ ಮಾರ್ಕ್ಸನ್ನು ಕವರ್ ಮಾಡೋದಕ್ಕೆ ಈಸಿ ಆಗುತ್ತೆ ಅನ್ನೋದು ನನ್ನ ಉದ್ದೇಶ. ಸೊ 6 ಮಾರ್ಕ್ಸ್ ಕ್ವೆಶನ್ಸ್ನ ನಾನು ಚೂಸ್ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ನಾನು ನಿಮಗೆ 6 ಮಾರ್ಕ್ಸಿನ ಕ್ವೆಶನ್ಸ್ನ ಸಾಲ್ವ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಸೊ ಇದರಲ್ಲಿ ಎಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ನ ನಾನು ಹೇಗೆ ಪಿಕ್ ಮಾಡಿದ್ದೀನಿ ಅಂದರೆ ಪ್ರತಿ ವರ್ಷದ ಕ್ವೆಶನ್ ಪೇಪರ್ನಲ್ಲಿ ರಿಪೀಟೆಡ್ ಯಾವುದಿದೆ ಅಂತ ನಾನು ನೋಡ್ತಾ ಬಂದೆ. ಸೊ 1 ವರ್ಷ ಬಿಟ್ಟು 1 ವರ್ಷಕ್ಕೆ ಒಂದು ಕ್ವೆಶನ್ ರಿಪೀಟ್ ಆಗೋ ಚಾನ್ಸಸ್ ತುಂಬ ಇದೆ. ಅಂಥ ಕ್ವೆಶನ್ಸ್ ಮೇಲೆ ನಾನು ಆದಷ್ಟು ಫೋಕಸ್ ಮಾಡಿದ್ದೀನಿ, ಹಾಗೆ ಎಲ್ಲನೂ ಕವರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಸೊ ವಿಡಿಯೋನ ಎಂಡ್ ತನಕ ನೋಡಿದ್ರೆ ಮಾತ್ರ ನಿಮಗೆ ಡೀಟೇಲ್ಡಾಗಿ ಇನ್ಫಾರ್ಮೇಷನ್ ಅರ್ಥ ಆಗುತ್ತೆ. ಆದಷ್ಟು ಕ್ವಿಕ್ಕಾಗಿ ನಾನು ಕವರ್ ಮಾಡಿರ್ತೀನಿ, ನಿಮ್ಮ ಟೈಮ್ ಶಾರ್ಟೇಜ್ ಇರೋದ್ರಿಂದ. ಸೊ ಸ್ಕಿಪ್ ಮಾಡ್ದೇ ವಿಡಿಯೋನ ಎಂಡ್ ತನಕ ನೋಡಿ. ಹಾಗೆ ಈ ಒಂದು ಕ್ಲಾಸ್ನ ಒಂದು PDF ಡಾಕ್ಯುಮೆಂಟ್ ನಿಮಗೆ ಸಿಕ್ಕೋದಿಲ್ಲ. ಇದೇನು ಅಂತಂದರೆ ನಾನು ರೆಕಾರ್ಡ್ ಮಾಡ್ತಿರೋದೇ ನಿಮ್ಮ ಅರ್ಜೆನ್ಸಿ ಮೇಲೆ. ಸೊ ಹಾಗಾಗಿ PDF ಡಾಕ್ಯುಮೆಂಟ್ ನಿಮಗೆ ಸಿಗೋದಿರೋದ್ರಿಂದ ಈ ವಿಡಿಯೋನ ನೀವು ಕಂಪ್ಲೀಟಾಗಿ ಎಂಡ್ ತನಕ ನೋಡಲೇಬೇಕಾಗುತ್ತೆ. ಸೊ ಬನ್ನಿ ಹಾಗಾದರೆ ನಾನು ಹೇಗೆ ಚಾಯ್ಸ್ ಮಾಡಿದ್ದೀನಿ ಅಂತ ಹೇಳ್ತಾ ಹೋಗ್ತೀನಿ. ಸೊ ಫಾರ್ ಎಕ್ಸಾಂಪಲ್ ಈಗ ಪಾರ್ಟ್ ಡಿನಲ್ಲಿ ಕ್ವೆಶನ್ ಯಾವುದೆಲ್ಲ ರಿಪೀಟ್ ಆಗಿದೆ ಅಂತ ಹೇಗೆ ನೋಡಿದ್ದೀನಿ ಅಂದರೆ, ಈಗ ಫಸ್ಟ್ ಕ್ವೆಶನ್ ತೊಗೊಂಡ್ರೆ ಎಕ್ಸ್ಪ್ಲೇನ್ ದ ಪ್ರೊಸೀಜರ್ ಟು ಪರ್ಫಾರ್ಮ್ ಮೇಲ್ ಮರ್ಜ್ ಫಾರ್ ಪ್ರಿಂಟಿಂಗ್ ಲೆಟರ್ ಅಂತ. ಸೊ ನೆಕ್ಸ್ಟ್ ಪೇಪರಲ್ಲಿ ಮೇಲ್ ಮರ್ಜ್ ಮೇಲೆ ಯಾವುದಾದ್ರೂ ಟಾಪಿಕ್ ರಿಪೀಟ್ ಆಗಿದೆಯಾ ಚೆಕ್ ಮಾಡ್ತಾ ಹೋಗ್ತೀನಿ. ಸೊ ಸೇಮ್ ಕ್ವೆಶನ್ ಬರೋದೇನೂ ಇರ್ಬೋದು, ಆದರೆ ಮೇಲ್ ಮರ್ಜ್ ಮೇಲೆ ಟಾಪಿಕ್ ಮೇಲೆ ರಿಪೀಟ್ ಆಗಿದೆಯಾ ಚೆಕ್ ಮಾಡ್ತಾ ಹೋಗ್ತೀನಿ. ಸೊ ಅದರಿಂದಾಗಿ ನನಗೆ ಇಂಥ ಒಂದು ಟಾಪಿಕ್ ತುಂಬ ವೆಯ್ಟೇಜ್ ಇರೋ ಟಾಪಿಕ್ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಸೊ
ಪ್ರತಿಯೊಂದರಲ್ಲೂ ನಾನು ಅಬ್ಸರ್ವ್ ಮಾಡಿದಾಗ ಮೇಲ್ ಮರ್ಜ್ ಮೇಲೆ ಅಂಥ ರಿಪಿಟೇಷನ್ ಇಲ್ಲ. ಬಟ್ ಏನಂತಂದರೆ ಮೇಲ್ ಮರ್ಜ್ ಕ್ವೆಶನ್ ಕಂಪಲ್ಸರಿ ಒಂದು ಕ್ವೆಶನ್ ಪೇಪರ್ನಲ್ಲಿ ಇದ್ದೇ ಇರುತ್ತೆ. ಅದು 3 ಮಾರ್ಕ್ಸ್ ಆಗಿರ್ಬೋದು, 2 ಮಾರ್ಕ್ಸ್ ಆಗಿರ್ಬೋದು, ಅಥವಾ 6 ಮಾರ್ಕ್ಸ್ ಕೂಡ ಆಗಿರ್ಬೋದು. ಹಾಗೆ ಇನ್ನು ನೆಕ್ಸ್ಟು ಪೈವೋಟ್ ಚಾರ್ಟ್ ಮೇಲೆ ಬರೋದಾದರೆ, ಪೈವೋಟ್ ಚಾರ್ಟ್ ಎಕ್ಸ್ಪ್ಲೇನ್ ದ ಪ್ರೊಸೀಜರ್ ಟು ಕ್ರಿಯೇಟ್ ಪೈವೋಟ್ ಚಾರ್ಟ್ ಫ್ರಮ್ ಅ ಸ್ಯಾಂಪಲ್ ಡೇಟಾ ಅಂತ ಕೇಳಿದ್ದಾರೆ. ಸೊ ಈ ಕ್ವೆಶನ್ ಎಲ್ಲಾದರೂ ರಿಪೀಟೆಡ್ ಇದೆಯಾ ಪೈವೋಟ್ ಚಾರ್ಟ್ ಮೇಲೆ ಅಂತ ಚೆಕ್ ಮಾಡ್ತೀನಿ. ಸೊ ಹಾಂ, ಸೇಮ್ ಎಕ್ಸಾಕ್ಟ್ ಕ್ವೆಶನ್ನು ರಿಪೀಟ್ ಆಗಿದೆ. ಯಾವ ಇಯರ್ನಲ್ಲಿ ಅಂತಂದರೆ 2022ನಲ್ಲಿ ರಿಪೀಟ್ ಆಗಿದೆ. ಸೊ 2018ರಿಂದ 22 ಒಳಗಡೆ ನನ್ನ ಹತ್ರ 21 ಕ್ವೆಶನ್ ಪೇಪರ್ ಇಲ್ಲದಿರೋ ಕಾರಣ ಮತ್ತೊಂದು ಸಲ ರಿಪೀಟ್ ಆಗಿದೆ. ಸೊ ಸೇಮ್ ಕ್ವೆಶನ್, ಆದರೆ ಇದಕ್ಕೆ ನಾನು ಆನ್ಸರ್ನ ಪ್ರೀವಿಯಸ್ ಟೈಮ್ ಒಂದು ಸಲ ಸೆಕೆಂಡ್ PU ಪ್ರಿಪ್ರೇಟ್ರಿ ಕ್ವೆಶನ್ ಪೇಪರ್ನಲ್ಲಿ ಕೊಟ್ಟಿದ್ದೆ. ಸೊ ಪೈವೋಟ್ ಚಾರ್ಟ್ ಅಂತ ನಾವು ತಗೊಂಡ್ರೆ ವಿತ್ ಎಕ್ಸಾಂಪಲ್ ಅಂತ ನಾನು ತಗೊಂಡಿದ್ದೆ. ಸೊ ಇದು ಬಂದು 3 ಮಾರ್ಕ್ಸ್ ಕ್ವೆಶನ್ ಆಗಿತ್ತು. ನಿಮಗೆ ಇಲ್ಲಿ 6 ಮಾರ್ಕಿಗೆ ಕೇಳಿದ್ದಾರೆ. ಸೊ ದಟ್ ನೀವು ಎಕ್ಸ್ಪ್ಲನೇಷನ್ ಇನ್ನೂ ಜಾಸ್ತಿ ಮಾಡಬೇಕು, ಹಾಗೆ ಅದಕ್ಕೆ ಅಡಿಷ್ನಲ್ ಡೀಟೇಲ್ಸನ್ನು ಜಾಸ್ತಿ ಕೊಡಬೇಕಾಗುತ್ತೆ. ಸ್ಯಾಂಪಲ್ ಆಗಿ ಒಂದು ಡೇಟಾನು ಕೂಡ ನೀವು ತಗೋಬೇಕಾಗುತ್ತೆ. ಸೊ ಇದೊಂದನ್ನು ನಾನು ಮಾರ್ಕ್ ಮಾಡ್ಕೊಳ್ತೀನಿ. ಎಕ್ಸ್ಪ್ಲೇನ್ ದ ಪ್ರೊಸೀಜರ್ ಟು ಬ್ಯಾಕಪ್ ಪ್ರೊಫೈಲ್ ಫೋಲ್ಡರ್ ಇನ್ನು ಮೊಜಿಲಾ ಥಂಡರ್ಬರ್ಡ್ ಅಂತ ಕೇಳಿದ್ದಾರೆ. ಸೊ ಮೊಜಿಲಾ ಥಂಡರ್ಬರ್ಡ್ ಮೇಲೆ ಮತ್ತು ಬ್ಯಾಕಪ್ ಮೇಲೆ ಯಾವುದಾದ್ರು ರಿಪೀಟೆಡ್ ಕ್ವೆಶನ್ಸ್ ಇದೆಯಾ ಚೆಕ್ ಮಾಡೋಣ. ಸೊ ಈ ಕ್ವೆಶನ್ ಪೇಪರ್ನಲ್ಲಿ ಯಾವುದೇ ರೀತಿ ಬ್ಯಾಕಪ್ ಮೇಲೆ ರಿಪೀಟೆಡ್ ಕ್ವೆಶನ್ ಇಲ್ಲ. ಹಾಗೆ ಇಲ್ಲಿ ಬರೋದಾದರೆ ಎಗೇನ್ ಇಲ್ಲೂ ಕೂಡ ಬ್ಯಾಕಪ್ ಮೇಲೆ ಯಾವುದೇ ರೀತಿ ರಿಪೀಟೆಡ್ ಕ್ವೆಶನ್ ಇಲ್ಲ. ಬಟ್ ಇಲ್ಲಿ 22ನಲ್ಲಿ ಬ್ಯಾಕಪ್ ಮೇಲೆ ರಿಪೀಟೆಡ್ ಕ್ವೆಶನ್ ಇದೆ. ಸೊ ಇದನ್ನು ನಾನು ಮಾರ್ಕ್ ಮಾಡ್ಕೊಳ್ತೀನಿ. ಹಾಗೆ ಇನ್ನು ಲಾಸ್ಟ್ ಕ್ವೆಶನಿಗೆ ಬರೋದಾದರೆ ಎಕ್ಸ್ಪ್ಲೇನ್ ದ ಪ್ರೊಸೀಜರ್ ಟು ಲಿಂಕ್ ಆ್ಯಂಡ್ ರಿಮೂವ್ DWT ಅಂದರೆ ಡೈನಾಮಿಕ್ ವೆಬ್ ಟೆಂಪ್ಲೇಟ್ ವಿತ್ ಮಲ್ಟಿಪಲ್ ಪೇಜಸ್ ಅಂತ ಕೇಳಿದ್ದಾರೆ. ಸೊ ಡೈನಾಮಿಕ್ ವೆಬ್ ಟೆಂಪ್ಲೇಟ್ ಮೇಲೆ ಎಷ್ಟು ಕ್ವೆಶನ್ಸ್ ಬಂದಿದೆ ನೋಡೋಣ. ಸೊ ಎಗೇನ್ 2019ನಲ್ಲೂ ನಾವು ಈ ಕ್ವೆಶನ್ನ ಕಂಡಿದ್ದೀವಿ. ಡೈನಾಮಿಕ್ ವೆಬ್ ಟೆಂಪ್ಲೇಟ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಕೇಳಿದ್ದಾರೆ. ಸೊ ನೆಕ್ಸ್ಟ್ ಇಯರ್ ಕ್ವೆಶನ್ ಪೇಪರ್ನಲ್ಲಿಲ್ಲ, ಹಾಗೆ ಲಾಸ್ಟ್ ಕ್ವೆಶನ್ ಪೇಪರ್ನಲ್ಲೂ ಅದಿಲ್ಲ. ಸೊ ನಾನು ಅದನ್ನ ಮಾರ್ಕ್ ಮಾಡ್ಕೊಳ್ತೀನಿ. ಸೊ ಈಗ ಈ ಕ್ವೆಶನ್ ಪೇಪರ್ನಲ್ಲಿ 4ಕ್ಕೆ 4 ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಸೆಕೆಂಡ್ ಪೇಪರ್ನಲ್ಲಿ ಪ್ರೊಸೀಜರ್ ಟು ರೈಟ್ ದ ಪ್ರೊಸೀಜರ್ ಫಾರ್ ಫಾಲೋವಿಂಗ್ ಅಂತ ಕೊಟ್ಟಿದ್ದಾರೆ. ಕ್ರಿಯೇಟಿಂಗ್ ಪ್ರೆಸೆಂಟೇಷನ್ ಫ್ರಮ್ ಅ ಡಾಕ್ಯುಮೆಂಟ್ ಮತ್ತು ಇನ್ಕ್ಲೂಡ್ ರಿಟರ್ನ್ ಅಡ್ರೆಸ್ ಅಂತ ಕೇಳಿದ್ದಾರೆ. ಸೊ ವರ್ಡ್ ಪ್ರೊಸೆಸಿಂಗ್ ಮೇಲೆ ಒಂದು ಕ್ವೆಶನ್ ಕಂಪಲ್ಸರಿ ಇದ್ದೇ ಇರುತ್ತೆ. ಸೊ ಇದ್ರ ಮೇಲೆ ಯಾವ್ದಾದ್ರು ರಿಪೀಟೆಡ್ ಇದೆಯಾ ನೋಡೋಣ. ಎನ್ವಲಪ್ಸ್ ಮೇಲೆ ಖಂಡಿತ ಇದೆ, ಆದರೆ ರಿಟರ್ನಿಂಗ್ ಅಡ್ರೆಸ್ ಮೇಲೆ ಇಲ್ಲ. ಸೊ ಅದನ್ನು ನಾನು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಎನ್ವಲಪ್ಸ್ ಕೂಡ ಇಲ್ಲಿ ರಿಪೀಟ್ ಆಗಿದೆ. ಸೊ ನೆಕ್ಸ್ಟ್ ಇಯರ್ನಲ್ಲಿ ಯಾವುದಾದ್ರೂ ಇದೆಯಾ ನೋಡೋಣ. ಎನ್ವಲಪ್ಸ್ ಮೇಲೆ ಇಲ್ಲ, ಎನ್ವಲಪ್ಸ್ ಮೇಲೆ ಯಾವುದೇ ರೀತಿ ರಿಪೀಟೆಡ್ ಕ್ವೆಶನ್ಸ್ ಇಲ್ಲ. ಸೊ ಈ ಕ್ವೆಶನ್ನ ನಾನು ಮಾರ್ಕ್ ಮಾಡ್ಕೊಳ್ತೀನಿ ಇಂಪಾರ್ಟೆಂಟ್ ಅಂತ. ಎಕ್ಸ್ಪ್ಲೇನ್ ದ ಪ್ರೊಸೀಜರ್ ಟು ಪ್ರೊಟೆಕ್ಟ್ ಸ್ಪ್ರೆಡ್ಶೀಟ್ ಫ್ರಮ್ ಬೀಯಿಂಗ್ ಕಾಪಿಡ್ ವ್ಯಾನ್ ಎಕ್ಸ್ಪೋರ್ಟಿಂಗ್ ಅ PDF ಡಾಕ್ಯುಮೆಂಟ್ ಅಂತ ಕೇಳಿದ್ದಾರೆ. ಸೊ ಒಂದು ಸ್ಪ್ರೆಡ್ಶೀಟ್ನ ನಾವು ಎಕ್ಸ್ಪೋರ್ಟ್ ಮಾಡುವಾಗ PDF ಆಗಿ ಅದನ್ನ ಪ್ರೊಟೆಕ್ಟ್ ಹೇಗೆ ಮಾಡೋದು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದ್ದಾರೆ. ರಿಪೀಟ್ ಇದೆಯಾ ನೋಡೋಣ ಕ್ವೆಶನ್. ಸೊ ಹಾಂ, ಸೇಮ್ ಕ್ವೆಶನ್ ನಮಗೆ 22ನಲ್ಲಿ ರಿಪೀಟ್ ಆಗಿದೆ. ಸೊ ನಾನು ಈ ಕ್ವೆಶನ್ನ ಮಾರ್ಕ್ ಮಾಡ್ಕೊಳ್ತೀನಿ, ಇಂಪಾರ್ಟೆಂಟ್ ಕ್ವೆಶನ್ ಅಂತ. ಸೊ ಎಕ್ಸ್ಪ್ಲೇನ್ ದ ಪ್ರೊಸೀಜರ್ ಟು ಸೆಂಡ್ HTML ಫಾರ್ಮ್ಯಾಟೆಡ್ ಮೆಸೇಜ್ ಇನ್ ಇಮೇಲ್ ಸಾಫ್ಟ್ವೇರ್ ಅಂತ ಕೇಳಿದ್ದಾರೆ. ಫಾರ್ಮ್ಯಾಟೆಡ್ ಮೆಸೇಜ್ ಮೇಲೆ ಯಾವುದಾದ್ರೂ ರಿಪೀಟೆಡ್ ಕ್ವೆಶನ್ ಇದೆಯಾ ನೋಡೋಣ. ಸೊ ಇಲ್ಲ, ಈ ಕ್ವೆಶನ್ ಪೇಪರ್ನಲ್ಲಿ ಇಲ್ಲ, ಹಾಗೆ ಹಿಂದೆ ಯಾವ ಕ್ವೆಶನ್ ಪೇಪರ್ನಲ್ಲೂ ಇರಲಿಲ್ಲ. ಸೊ ಇಲ್ಲಿ ಕೂಡ ಇಲ್ಲ. ಬಟ್ ಈ ಕ್ವೆಶನ್ನ ನಾವು ಈ ವರ್ಷ ಎಕ್ಸ್ಪೆಕ್ಟ್ ಮಾಡ್ಬೋದು, ಹಾಗಾಗಿ ನಾನು ಈ ಕ್ವೆಶನ್ನು ಇಂಪಾರ್ಟೆಂಟ್ ಅಂತ ಮಾರ್ಕ್ ಮಾಡ್ಕೊಳ್ತೀನಿ. ಇನ್ನು ನೆಕ್ಸ್ಟ್ ಕ್ವೆಶನಿಗೆ ಬರೋದಾದರೆ ಎಕ್ಸ್ಪ್ಲೇನ್ ದ ಪ್ರೊಸೀಜರ್ ಟು ಎನೇಬಲ್ ಟ್ರ್ಯಾಕಿಂಗ್ ಇನ್ ಅ ಸ್ಪ್ರೆಡ್ಶೀಟ್ ಅಂತ ಕೇಳಿದ್ದಾರೆ. ಸೊ ಸ್ಪ್ರೆಡ್ಶೀಟ್ನ ಟ್ರ್ಯಾಕ್ ಮಾಡೋದಕ್ಕೆ ಪ್ರೊಸೀಜರ್ ಏನಿದೆ ಅಂತ ಅಂದ್ಬಿಟ್ಟು ನಾನು ಈ ಕ್ವೆಶನ್ನ ಇಂಪಾರ್ಟೆಂಟ್ ಆಗಿ ತಗೊಳ್ತೀನಿ. ಯಾಕೆಂದರೆ ಇದು ಯಾವುದ್ರಲ್ಲೂ ರಿಪೀಟ್ ಆಗಿರೋ ಚಾನ್ಸಸ್ ಇಲ್ಲ, ಬಟ್ ಈ ವರ್ಷ ಬರ್ಬೋದು. ಹಾಗಾಗಿ ಟ್ರ್ಯಾಕಿಂಗ್ ಬಗ್ಗೆ ಪ್ರೀವಿಯಸ್ ಮತ್ತು ಮುಂಬರೋ ಯಾವುದೇ ಕ್ವೆಶನ್ ಪೇಪರ್ಗಳಲ್ಲಿ ನನ್ನ ಹತ್ರ ರಿಪೀಟೆಡ್ ಇಲ್ಲ. ಸೊ ಎಕ್ಸ್ಪ್ಲೇನ್ ದ ಪ್ರೊಸೀಜರ್ ಟು ಆ್ಯಡ್ ಕಮಾಂಡ್ ಟು ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ವಿತ್ ಎಕ್ಸಾಂಪಲ್ ಅಂತ ಅಂದ್ಬಿಟ್ಟು ಕೇಳಿದ್ದಾರೆ. ಸೊ ಇದನ್ನು ನಾನು ಆಲ್ರೆಡಿ ನಿಮಗೆ ಸೆಕೆಂಡ್ PUC ಪ್ರಿಪ್ರೇಟ್ರಿ ಕ್ವೆಶನ್ ಪೇಪರ್ನಲ್ಲಿ ಒಂದು ಸಲ ಸಾಲ್ವ್ ಮಾಡಿ ತೋರಿಸಿದ್ದೀನಿ. ಓಕೆ, ನಾನು ಈ ಕ್ವೆಶನ್ನ ನಾನು ಇಂಪಾರ್ಟೆಂಟ್ ಅಂತ ಮಾರ್ಕ್ ಮಾಡ್ಕೊಳ್ತೀನಿ. ಸೊ ಎಕ್ಸ್ಪ್ಲೇನ್ ದ ಸ್ಟೇಜಸ್ ಟು ಕ್ರಿಯೇಟ್ ಅ ಫಾರ್ಮ್ ಇನ್ MEW ಪೇಜಸ್. ಓಕೆ, ಫಾರ್ಮ್ ಕ್ರಿಯೇಟ್ ಮಾಡೋದನ್ನು ಸಹ ಕೂಡ ನಾನು ಇಂಪಾರ್ಟೆಂಟ್ ಅಂತ ತಗೊಳ್ತೀನಿ. ಏಕೆಂತಂದರೆ ಈ ಕ್ವೆಶನ್ ಪೇಪರ್ನಲ್ಲಿ ಸೇಮ್ ಕ್ವೆಶನ್ ರಿಪೀಟ್ ಆಗಿದೆ. ಸೊ 72ನೇ ಕ್ವೆಶನ್ ಪೇಪರ್ ತುಂಬ ರಿಪೀಟೆಡ್ ಕ್ವೆಶನ್ಸ್ನ ಒಳಗೊಂಡಿತ್ತು. ಸೊ ಹಾಗಾಗಿ ನಾನು ಅದನ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ.
ಸೊ ಇಷ್ಟು ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನ ನಾನು ಚೂಸ್ ಮಾಡಿದ್ದೀನಿ. ಹಾಗೆ ಎಕ್ಸೆಪ್ಟಿಂಗ್ ಆ್ಯಂಡ್ ರಿಜೆಕ್ಟಿಂಗ್ ಚೇಂಜಸ್ ಮೇಡ್ ಟು ಅ ಡಾಕ್ಯುಮೆಂಟ್ನ ನಾನು ಇಂಪಾರ್ಟೆಂಟಾಗಿ ತಗೊಳ್ತೀನಿ. ಇನ್ನು ಕಸ್ಟಮರ್ ಸರ್ವಿಸ್ ಕಾಲ್ದನ್ನ ನೀವು ಆರಾಮಾಗಿ ಬರಿಬೋದು, ಹಾಗಾಗಿ ನಾನು ಅದನ್ನ ಇಗ್ನೋರ್ ಮಾಡ್ತಾ ಇದ್ದೀನಿ. ಸೊ ಎಕ್ಸೆಪ್ಟ್ ಮತ್ತು ರಿಜೆಕ್ಟಿಂಗ್ ಚೇಂಜಸ್ ಮೇಡ್ ಟು ಅ ಡಾಕ್ಯುಮೆಂಟ್ನ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ಹಾಗಾದರೆ ಬರೋಣ ಈಗ ಸಾಲ್ವ್ ನಾನು ಹೇಗೆ ಮಾಡ್ತಾ ಇದ್ದೀನಿ ಈ ಕ್ವೆಶನ್ನ ಅಂತಂದರೆ, ಟೆಕ್ಸ್ಟ್ ಬುಕ್ ಯೂಸೇಜಸ್ನ ನಾನು ತೊಗೊಂಡಿದ್ದೀನಿ. ಸೊ ಟೆಕ್ಸ್ಟ್ ಬುಕ್ ಹೆಲ್ಪ್ ತೊಗೊಂಡು ನಾನು ಇದನ್ನ ಸಾಲ್ವ್ ಮಾಡ್ತಾ ಇದ್ದೀನಿ, ನಿಮ್ಗೆ ಆನ್ಸರ್ನ ಫೆಚ್ ಮಾಡಿ ಹೇಳ್ತಾ ಇದ್ದೀನಿ. ಸೊ ನಾನು ಆಗಲೇ ಹೇಳ್ದಂಗೆ ಇದ್ರದ್ದು ಯಾವುದೇ ರೀತಿ PDF ನಿಮ್ಗೆ ಈ ಸಲ ಸಿಕ್ಕೋದಿಲ್ಲ. ವಿಡಿಯೋನ ಕೇರ್ಫುಲ್ಲಾಗಿ ನೋಡಿ ಆನ್ಸರ್ನ ಮಾರ್ಕ್ ಮಾಡ್ಕೊಳ್ಳಿ. ಸೊ ಆನ್ಸರ್ನ ಓದೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಬರೋಣ ಹಾಗಾದರೆ ನೆಕ್ಸ್ಟು ಕ್ವೆಶನ್ ಆನ್ಸರ್ ಸಾಲ್ವೇಷನ್ಗೆ ಹೋಗೋಣ. ಸೊ ನಾನು ನಿಮಗೆ ತೋರಿಸಿದಂಥ ಕ್ವೆಶನ್ಸ್ಗಳನ್ನ ಇಲ್ಲಿ ಲಿಸ್ಟ್ ಮಾಡಿ ಆನ್ಸರ್ಸ್ಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆದರೆ ಇಲ್ಲಿ ನಾನು ಟೈಪ್ ಮಾಡಿರೋ ಅಂಥ ಆನ್ಸರ್ಗಳನ್ನ ನಾನೀಗ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ದ ರೀಸನ್ ಈಸ್, ನಾನು ಟೈಪ್ ಮಾಡಿರೋ ಆನ್ಸರ್ ನಿಮಗೆ ಸಮ್ಟೈಮ್ಸ್ ಅರ್ಥ ಆಗದೇನೂ ಇರ್ಬೋದು, ಹಾಗಾಗಿ ನನ್ನ ಒಂದು ನಾಲೆಡ್ಜ್ ಲೆವೆಲ್ಗೆ ಇರೋದು ನಿಮ್ಗೆ ಅರ್ಥ ಆಗದೇನೂ ಹೋಗ್ಬೋದು. ಸೊ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಹಾಗೆ ಯಾವುದೇ ರೀತಿ ಅಡಿಷ್ನಲ್ ಇನ್ಫಾರ್ಮೇಷನ್ ನಾನು ಇದಕ್ಕೆ ಆ್ಯಡ್ ಮಾಡಬೇಕು ಅಂದರೂ ಅಥವಾ ಡಿಲೀಟ್ ಮಾಡಬೇಕು ಅಂತಂದ್ರೂ ನಾನು ಅದನ್ನ ನಡುವಲ್ಲಿ ಹೇಳ್ತಾ ಹೋಗ್ತೀನಿ. ನೀವು ಅದನ್ನ ಮಿಸ್ ಮಾಡಿಕೊಂಡ್ರೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಮಿಸ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಕೇರ್ಫುಲ್ಲಾಗಿ ಕೇಳ್ಕೊಳ್ತಾ ಹೋಗಿ. ಎಕ್ಸ್ಪ್ಲೇನ್ ದ ಪ್ರೊಸೀಜರ್ ಟು ಸೆಂಡ್ ಅ HTML ಫಾರ್ಮೇಟೆಡ್ ಮೆಸೇಜ್ ಅಂತ ಕೇಳಿದ್ದಾರೆ. ಸೊ ಇದನ್ನು ಪ್ರೊಸೀಜರ್ನ ಎಕ್ಸ್ಪ್ಲೇನ್ ಮಾಡಬೇಕು. 6 ಮಾರ್ಕ್ಸಿನ ಕ್ವೆಶನ್ ಆಗಿರೋದ್ರಿಂದ ಫಸ್ಟ್ ನಾವು ಫಾರ್ಮೇಟೆಡ್ HTML ಮೆಸೇಜ್ ಅಂದರೆ ಏನು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಬೇಕು. ವೆನ್ ವಿ ವಾಂಟ್ ಟು ಸೆಂಡ್ ಅ ಅಟ್ರಾಕ್ಟಿವ್ ಇಮೇಲ್ ಟು ಅವರ್ ಕಸ್ಟಮರ್ or friends, we need to use HTML formatted email messages. Email messaging software includes support for creating HTML messages through feature called stationery. ಸೊ ನಾವು ನಮ್ಮ ಕಸ್ಟಮರ್ಗೆ ಮತ್ತು ಫ್ರೆಂಡಿಗೆ ಒಂದು ಫಾರ್ಮೇಟೆಡ್ ಇಮೇಲ್ ಮೆಸೇಜಸ್ನ ಕಳಿಸ್ಬೇಕು ಅಂತಂದರೆ ನಮಗೊಂದು ಫೀಚರ್ ಏನು ಹೆಲ್ಪ್ ಮಾಡುತ್ತೆ HTML ಅಂದರೆ ಅದು ಸ್ಟೇಷನರಿ. ಇದು ನಮ್ಮ ಇಮೇಲ್ ಮೆಸೇಜ್ನ ತುಂಬ ಅಟ್ರಾಕ್ಟಿವ್ ಆಗಿ ತೋರಿಸೋದಕ್ಕೆ ಹೆಲ್ಪ್ ಆಗಿರುತ್ತೆ. ಇದರಲ್ಲಿ ನಾವು ಟೆಕ್ಸ್ಟ್ ಅಥವಾ ಇಮೇಜಸ್ನ ಆ್ಯಡ್ ಮಾಡ್ಕೋಬೋದು ಕ್ರಿಯೇಟ್ ಮಾಡುವಾಗ. ಸೊ ಈ ಸ್ಟೇಷನರೀಸ್ನ ಹೇಗೆ ಆ್ಯಡ್ ಮಾಡಬೇಕು ಅಂತಂದರೆ, ಫಸ್ಟ್ ನಾವು ಸ್ಟೇಷನರಿ ಆ್ಯಡ್ ಆನ್ಸನ್ನು ಡೌನ್ಲೋಡ್ ಮಾಡ್ಕೋಬೇಕು, ಇಲ್ಲಾಂದರೆ HTML ಟೆಂಪ್ಲೇಟ್ಸ್ ನಮ್ಮ ಜೊತೆಲಿರಬೇಕು. ಸೊ ನಾನಿಲ್ಲಿ HTML ಟೆಂಪ್ಲೇಟ್ನ ಯೂಸ್ ಮಾಡ್ಕೊಂಡು ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಸೊ ಫಸ್ಟ್ ಏನು ಮಾಡಬೇಕು ಅಂದರೆ, HTML ಟೆಂಪ್ಲೇಟ್ನ ಓಪನ್ ಮಾಡಿಕೊಂಡು ಅದರಲ್ಲಿ ರೈಟ್ ಡ್ರಾಪ್ ಡೌನ್ ಮೆನುನ ನಾವು ಪ್ರೆಸ್ ಮಾಡ್ಕೋಬೇಕು. ಸೊ ನಮಗೆ ನೆಕ್ಸ್ಟ್ ಅದು ಸೆಲೆಕ್ಟ್ ದ HTML ಫೈಲ್ ಅಂತ ಅಂದ್ಬಿಟ್ಟು ಒಂದು ಪಾಪಪ್ ತೋರಿಸುತ್ತೆ. ಅದರಲ್ಲಿ ನಾವು ಅದರ್ ಸ್ಟೇಷನರಿನ ಚೂಸ್ ಮಾಡಬೇಕು ಡ್ರಾಪ್ ಡೌನ್ ಮೆನುವಲ್ಲಿ. ಸೊ ಒಂದು ಡೈಲಾಗ್ ಬಾಕ್ಸ್ ಅಪಿಯರ್ ಆಗುತ್ತೆ. ಅದರಲ್ಲಿ ನಾವು HTML ಫೈಲ್ ಮತ್ತು ಎಡಿಟ್ ಅಂತ ಕೊಟ್ಟು ರಿಕ್ವೈರ್ಡ್ ಡೇಟಾನ ನಾವು ಎಡಿಟ್ ಮಾಡ್ತಾ ಹೋಗಬೇಕಾಗುತ್ತೆ. ನಮ್ಗೆ ಯಾವ ಡೇಟಾ ಬೇಕೋ ಆ ಇನ್ಫಾರ್ಮೇಷನ್ನ ಫಿಲ್ ಮಾಡ್ತಾ ಹೋಗಬೇಕು. ಒಂದು ಸಲ ಕಂಪ್ಲೀಟ್ ಆದಮೇಲೆ ನಾವು ಸಬ್ಜೆಕ್ಟ್ ಮತ್ತು ಇಮೇಲ್ ಅಡ್ರೆಸ್ಸು ರೆಸಿಪೆಂಟ್ದು ಇಮೇಲ್ ಅಡ್ರೆಸ್ನ ನಾವು ಅದದೇ ಜಾಗಕ್ಕೆ ಅಡ್ರೆಸ್ ಬಾರ್ ಮತ್ತು ಸಬ್ಜೆಕ್ಟ್ ಬಾರ್ ಒಳಗಡೆ ಹಾಕಿ ಸೆಂಡ್ ಅಂತ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೊ ರಿಸೀವರ್ಗೆ ನಮ್ಮ ಮೇಲ್ ಹೋಗುತ್ತೆ, ಎಡಿಟೆಡ್ ಫಾರ್ಮೇಟೆಡ್ ಮೇಲು ಹೋಗುತ್ತೆ. ಸೊ ರಿಸೀವರ್ ಆ ಕಡೆಯಿಂದ ಎಡಿಟೆಡ್ ಫಾರ್ಮೇಟೆಡ್ ಮೇಲ್ನ ನೋಡ್ಕೋಬೋದು. ಇದಾಗಿರುತ್ತೆ ಈ ಆನ್ಸರ್. ಸೊ ಸೆಕೆಂಡ್ ಕ್ವೆಶನಿಗೆ ಬರೋದಾದರೆ, ರೈಟ್ ದ ಪ್ರೊಸೀಜರ್ ಫಾರ್ ಫಾಲೋವಿಂಗ್ ವರ್ಡ್ ಪ್ರೊಸೆಸಿಂಗ್ ಸಾಫ್ಟ್ವೇರ್ ಅಂತ ಕೇಳಿದ್ದಾರೆ. ಸೊ ಅದರಲ್ಲಿ ಆಪ್ಷನ್ ಎ ಬಂದು ಕ್ರಿಯೇಟ್ ಅ ಪ್ರೆಸೆಂಟೇಷನ್ ಫಾರ್ಮ್ ಇನ್ ಅ ವರ್ಡ್ ಡಾಕ್ಯುಮೆಂಟ್ ಅಂತಂದ್ಬಿಟ್ಟು ಕೇಳಿದ್ದಾರೆ. ಸೊ ಇದು ಇನ್ ಅ ವರ್ಡ್ ಡಾಕ್ಯುಮೆಂಟ್ ಆಗಬೇಕು. ಸೊ ನೋಡ್ಕೊಳ್ಳಿ, ಈ ರೀತಿ ಮಿಸ್ಟೇಕ್ಸ್ ಎಲ್ಲ ಇತ್ತು ಅಂತಂದರೆ ನಾನು ಆಗಾಗಲೇ ಹೇಳ್ತಾ ಹೋಗ್ತೀನಿ. ಸೊ ಪ್ರೆಸೆಂಟೇಷನ್ ಕ್ರಿಯೇಟ್ ಮಾಡಬೇಕು ವರ್ಡ್ ಡಾಕ್ಯುಮೆಂಟಲ್ಲಿ ಅಂದರೆ ನಮಗೇನು ಬೇಕು, ಔಟ್ಲೈನ್ಸ್ ಬೇಕು. ಔಟ್ಲೈನ್ಸ್ಗಳಿದ್ರೆ ಮಾತ್ರ ಅದು ಅಲೋ ಆಗುತ್ತೆ. ಸೊ ಔಟ್ಲೈನ್ಸ್ಗಳು ಏನು ಮಾಡುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಬರೀಬೇಕು, 6 ಮಾರ್ಕ್ ಆಗಿರೋದ್ರಿಂದ. ಸೊ ಔಟ್ಲೈನ್ ಅಲೋ ಟು ಮ್ಯಾಪ್ ಅವರ್ ಥಾಟ್ ಇನ್ ಅ ಕೊಹರೆಂಟ್ ಆ್ಯಂಡ್ ಲಾಜಿಕಲ್ ಮ್ಯಾನರ್. ನಾವು ಇಮ್ಯಾಜಿನೇಷನ್ ಮಾಡಿದ್ನ ಕೊಹರೆಂಟ್ ಮತ್ತು ಲಾಜಿಕಲ್ ಮ್ಯಾನರ್ ಆಗಿ ನಮ್ಮ ಥಾಟ್ನ ಅಲ್ಲಿಗೆ ಇನ್ಪುಟ್ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಅದು ಐಡೆಂಟಿಫೈ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನ ನಾವು ಆ್ಯಡ್ ಮಾಡೋದು ಮಿಸ್ ಮಾಡಿದರೆ ಅಥವಾ ಅನ್ನೆಸೆಸರಿ ಡೇಟಾಗಳನ್ನ ನಾವು ಫಿಲ್ ಮಾಡಿದರೆ ಅದ್ರ ಬಗ್ಗೆ ಅದು ಐಡೆಂಟಿಫಿಕೇಷನ್ ತೋರಿಸುತ್ತೆ. ಸೊ ಹೀಗೆ ವರ್ಡ್ ಪ್ರೊಸೆಸರ್ನಲ್ಲಿ ನಾವು ಔಟ್ಲೈನ್ಸ್ನ ಯೂಸ್ ಮಾಡಿಕೊಂಡು ಒಂದು ಅಟ್ರಾಕ್ಟಿವ್ ಪ್ರೆಸೆಂಟೇಷನ್ನ ರೆಡಿ ಮಾಡ್ಬೋದು. ಸೊ ಔಟ್ಲೈನ್ಗಳಲ್ಲಿ ನಾವು ಮತ್ತು ಪುನಃ ನಮ್ಮ ಇನ್ಪುಟ್ನ ನಾವು ಆ್ಯಡ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ರೀಆರ್ಗನೈಸ್ ಕೂಡ ಮಾಡ್ಬೋದು. ಈ ರೀತಿ ನಮ್ಗೆ ಯಾವಾಗ ಬೇಕೋ ಆ ರೀತಿ ಚೇಂಜಸ್ಗಳನ್ನ ಮಾಡ್ಕೋಬೋದು. ಕ್ರಿಯೇಟ್ ಮಾಡೋದಕ್ಕೆ ಪ್ರೊಸೀಜರ್ ಏನು ಅಂತಂದರೆ, ಒಂದು ಹೊಸ ಬ್ಲ್ಯಾಂಕ್ ಡಾಕ್ಯುಮೆಂಟ್ನ ಓಪನ್ ಮಾಡಿಕೊಂಡು ಅಲ್ಲಿ ನಾವು ಮಲ್ಟಿಪಲ್ ಹೆಡ್ಡಿಂಗ್ಸ್ ಮತ್ತು ಸಬ್ ಹೆಡ್ಡಿಂಗ್ಸ್ ಇರೋವಂಥ ಇನ್ಫಾರ್ಮೇಷನ್ಸ್ಗಳನ್ನ ಬುಲೆಟ್ ಪಾಯಿಂಟ್ಸ್ ಹಾಕಿ ಕ್ರಿಯೇಟ್ ಮಾಡ್ಕೋಬೇಕು. ಆಮೇಲೆ ಇದನ್ನ ನಾವು ಸೆಂಡ್ ಮಾಡುವಾಗ, ಟು ಸೆಂಡ್ ದಿಸ್ ಡಾಕ್ಯುಮೆಂಟ್ outline to presentation, click on file and send.
ಫೈಲ್ ಮೇಲೆ ಹೋಗಿ ಸೆಂಡ್ ಮೇಲೆ ಕೊಡಬೇಕು. ಅಲ್ಲಿ ನಾವು ಔಟ್ಲೈನ್ ಟು ಪ್ರೆಸೆಂಟೇಷನ್ ಅನ್ನೋ ಆಪ್ಷನ್ನ ಚೂಸ್ ಮಾಡಬೇಕು. ನೆಕ್ಸ್ಟ್ ನಮ್ಮ ಪ್ರೆಸೆಂಟೇಷನ್ ಅಪಿಯರೆನ್ಸ್ ಚೇಂಜ್ ಆಗುತ್ತೆ, ಅದನ್ನ ನಾವು ನೋಟಿಸ್ ಮಾಡ್ಬೋದು. ಸೊ ಇನ್ನು ರಿಟರ್ನ್ ಅಡ್ರೆಸ್ನ ಹೇಗೆ ಇನ್ಕ್ಲೂಡ್ ಮಾಡೋದು ಎನ್ವಲಪಲ್ಲಿ ಅಂತ ಸೆಕೆಂಡ್ ಕ್ವೆಶನ್ ಕೇಳಿದ್ದಾರೆ. ಸೊ ಅದಕ್ಕೆ ಆನ್ಸರ್ ಮಾಡೋದಾದರೆ ಫಸ್ಟ್ ಆಫ್ ಆಲ್ ರಿಟರ್ನ್ ಅಡ್ರೆಸ್ ಅಂದರೆ ಏನು ಅಂತ ತಿಳ್ಕೊಬೇಕು. ನಾವು ಎನ್ವಲಪ್ ಕ್ರಿಯೇಟ್ ಮಾಡುವಾಗ ನಮ್ಗೆ ಅಲ್ಲೊಂದು ಅಡ್ರೆಸ್ ಬಾಕ್ಸ್ ಇರುತ್ತೆ, ಅದರಲ್ಲಿ ನಾವು ನಮ್ಮ ಅಡ್ರೆಸ್ನ ನಾವು ಅದರಲ್ಲಿ ಫಿಲ್ ಮಾಡ್ತೀವಿ. ಸೊ ಹೇಗೆ ಫಿಲ್ ಮಾಡೋದು ಅಂತಂದರೆ ಒಂದು ಡಾಕ್ಯುಮೆಂಟ್ನ ನಾವು ಓಪನ್ ಮಾಡಿಕೊಂಡು ಇನ್ಸರ್ಟ್ ಮೇಲೆ ಕ್ಲಿಕ್ ಮಾಡಿ ಎನ್ವಲಪ್ ಮೇಲೆ ಕ್ಲಿಕ್ ಮಾಡ್ತೀವಿ. ಸೇಮ್ ಪ್ರೊಸೀಜರ್ ಎನ್ವಲಪ್ನ ನಾವು ಕ್ರಿಯೇಟ್ ಮಾಡೋ ರೀತಿ ಅಲ್ಲಿ ಎನ್ವಲಪ್ ಡೈಲಾಗ್ ಬಾಕ್ಸ್ ಅಪಿಯರ್ ಆಗುತ್ತೆ. ಸೊ ನೆಕ್ಸ್ಟ್ ನಾವೇನು ಮಾಡ್ತೀವಿ ಅಂತಂದರೆ ಸ್ಯಾಂಪಲ್ ಅಡ್ರೆಸ್ನ ನಾವಲ್ಲಿ ಟೈಪ್ ಮಾಡ್ತಾ ಹೋಗ್ತೀವಿ ಸೆಂಡರ್ದು. ಸೊ ನೆಕ್ಸ್ಟ್ ನಮಗೆ ಸಪೋಸ್ ಏನಾದರೂ ಅದು ಪ್ರಿಂಟ್ ಮಾಡಬೇಕು ಅಡ್ರೆಸ್ನ ನಾವು ಎನ್ವಲಪ್ ಸೆಂಡ್ ಮಾಡುವಾಗ ಪ್ರಿಂಟ್ ಕೂಡ ಆಗಬೇಕು ಅಂತಂದರೆ ಇನ್ಸರ್ಟ್ ಬಟನ್ನ ಚೂಸ್ ಮಾಡ್ತೀವಿ. ಪ್ರಿಂಟ್ ಆಗೋದು ಬೇಡ ಅಂತಂದರೆ ನ್ಯೂ ಡಾಕ್ಯುಮೆಂಟ್ ಬಟನ್ನ ಚೂಸ್ ಮಾಡ್ತೀವಿ. ಸೊ ಈ ರೀತಿ ಕ್ರಿಯೇಟ್ ಆದ ಡಾಕ್ಯುಮೆಂಟ್ನ ನಾವು ಸೇವ್ ಮಾಡ್ಕೊಳ್ತೀವಿ. ನೆಕ್ಸ್ಟು ಈ ಪ್ರೊಸೀಜರ್ ಎಲ್ಲ ಮುಗಿದ ಮೇಲೂ ಕೂಡ ನಾವು ಪ್ರಿಂಟ್ ಆಪ್ಷನ್ನ ಚೂಸ್ ಮಾಡೋದಕ್ಕೆ ನಮಗೆ ಅವಕಾಶ ಇರುತ್ತೆ, ಅವಾಗ ನಾವು ಚೂಸ್ ಮಾಡ್ಕೋಬೋದು. ಸೊ ಇನ್ ಥರ್ಡ್ ಕ್ವೆಶನ್ ಬಂದು ಎಕ್ಸ್ಪ್ಲೇನ್ ದ ಪ್ರೊಸೀಜರ್ ಟು ಪ್ರೊಟೆಕ್ಟ್ ಅ ಸ್ಪ್ರೆಡ್ಶೀಟ್ ಫ್ರಮ್ ಬೀಯಿಂಗ್ ಕಾಪಿಡ್ ವೆನ್ ಎಕ್ಸ್ಪೋರ್ಟೆಡ್ ಆ್ಯಸ್ ಅ PDF ಡಾಕ್ಯುಮೆಂಟ್. ಸೊ ನಾನು ಆಗಲಷ್ಟೇ ಹೇಳಿದ್ದೆ, ಒಂದು ಸ್ಪ್ರೆಡ್ಶೀಟ್ನ ನಾವು ಪ್ರೊಟೆಕ್ಟ್ ಮಾಡೋದು ಹೇಗೆ ಅಂತಂದ್ಬಿಟ್ಟು ನಾವು ಇದರಲ್ಲಿ ತಿಳ್ಕೊಳ್ತೀವಿ. ಯಾವ ಸಿಚುವೇಷನಲ್ಲಿ ಅದನ್ನ PDF ಆಗಿ ಎಕ್ಸ್ಪೋರ್ಟ್ ಮಾಡುವಾಗಲೇ ನಾವು ಪ್ರೊಟೆಕ್ಟ್ ಮಾಡೋದು ಹೇಗೆ ಅನ್ನೋದನ್ನ ನಾವು ಈ ಒಂದು ಆನ್ಸರ್ನಲ್ಲಿ ತಿಳ್ಕೊಳ್ತೀವಿ. ಸೊ PDF ಮಾಡೋದೇ ಅದನ್ನ ಯಾರೂ ಕಾಪಿ ಮಾಡಬಾರ್ದು ಅನ್ನೋದಕ್ಕೋಸ್ಕರ, ಬಟ್ PDFನೂ ಕೂಡ ಕನ್ವರ್ಟ್ ಮಾಡ್ತಾರೆ ಅನ್ನೋದಕ್ಕೋಸ್ಕರ ನಾವು ಸ್ಪ್ರೆಡ್ಶೀಟ್ನ ಪ್ರೊಟೆಕ್ಟ್ ಮಾಡ್ಕೋಬೋದು. ಸೊ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಸ್ವಲ್ಪ ಕೊಡಬೇಕು ಫಸ್ಟ್ ಪ್ರೊಸೀಜರ್ ಹೇಳೋಕ್ಕೆ ಮುಂಚೆ. ಸ್ಪ್ರೆಡ್ಶೀಟ್ಸ್ ಮೇ ಕಂಟೈನ್ ಸೆನ್ಸಿಟಿವ್ ಡೇಟಾ ದಟ್ ನೀಡ್ ಟು ಬಿ ಪ್ರೊಟೆಕ್ಟೆಡ್. ಇಟ್ ಈಸ್ ರೆಕಮೆಂಡೆಡ್ ದಟ್ to protect a spreadsheet from unauthorized users gaining access to it, we can also protect the portion of a spreadsheet to avoid any accidental changes ಅಂತ ಹೇಳ್ತಾ ಇದ್ದಾರೆ. ಸೊ ನಾವು PDF ಕಳಿಸಿದ್ರು ಅವರು ಚೇಂಜಸ್ ಮಾಡೋ ಸಾಧ್ಯತೆ ಇರುತ್ತೆ. ಸೊ ಅನ್ಅಥರೈಸ್ಡ್ ಆಕ್ಸೆಸರ್ಸ್ ಇದಕ್ಕೆ ಯೂಸೇಜಸ್ನ ಸೊ ಅನ್ಅಥರೈಸ್ಡ್ ಆಕ್ಸೆಸರ್ಸ್ ಬಂದು ಇದರಲ್ಲಿ ಯೂಸೇಜಸ್ನ ತಗೋಬಾರ್ದು ಅನ್ನೋದಕ್ಕೋಸ್ಕರ ನಾವು ಇದನ್ನ ಪ್ರೊಟೆಕ್ಟ್ ಮಾಡ್ತೀವಿ. ಪ್ರೊಸೀಜರ್ ಬಂದು ವರ್ಕ್ ಬುಕ್ನ ಓಪನ್ ಮಾಡ್ಕೋಬೇಕು. ನೆಕ್ಸ್ಟ್ ಟೂಲ್ಸಿಗೆ ಹೋಗಿ ಟೂಲ್ಸ್ ಟ್ಯಾಬ್ ಆಗಿರುತ್ತೆ, ಅಲ್ಲಿ ನಾವು ಡ್ರಾಪ್ ಡೌನ್ ಮೆನುನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಪ್ರೊಟೆಕ್ಟ್ ಡಾಕ್ಯುಮೆಂಟ್ ಅನ್ನೋದನ್ನ ಚೂಸ್ ಮಾಡ್ಕೋಬೇಕು. ಆವಾಗ ಪ್ರೊಟೆಕ್ಟ್ ಡಾಕ್ಯುಮೆಂಟ್ ಡೈಲಾಗ್ ಬಾಕ್ಸ್ ಅಪಿಯರ್ ಆಗುತ್ತೆ. ಸೊ ಅಲ್ಲಿ ನಮ್ಮ ಪಾಸ್ವರ್ಡ್ನ 2 ಟೈಮ್ಸ್ ನಾವು ಟೈಪ್ ಮಾಡಬೇಕಾಗುತ್ತೆ. ಒಂದು ಸಲ ಪಾಸ್ವರ್ಡ್ ಸೆಕ್ಷನಲ್ಲಿ, ಇನ್ನೊಂದು ಸಲ ಕನ್ಫರ್ಮ್ ಟೆಕ್ಸ್ಟ್ ಬಾಕ್ಸಸಲ್ಲಿ ನಾವು ಟೈಪ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಅದನ್ನ ಓಕೆ ಮಾಡಿಕೊಂಡ್ರೆ ಆಯಿತು. ಈಗ ನಾವು ಅದನ್ನ PDF ಕನ್ವರ್ಟ್ ಮಾಡಿ ಬೇರೆಯವ್ರಿಗೆ ಅದನ್ನ ಸೆಂಡ್ ಮಾಡ್ಕೋಬೋದು. ಸೊ ಯಾರೇ ಅದನ್ನ ಕನ್ವರ್ಟ್ ಮಾಡಿದ್ರೂ ಸಹ PDF ಎಕ್ಸೆಲ್ಗೆ ರಿಟರ್ನ್, ಬಟ್ ಅವರು ಅದನ್ನ ಪ್ರೊಟೆಕ್ಟೆಡ್ ಆಗಿರೋ ಕಾರಣದಿಂದ ವಾಪಸ್ ಆಕ್ಸೆಸ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ರೈಟ್ ಅ ಶಾರ್ಟ್ ನೋಟ್ ಫಾಲೋವಿಂಗ್ ಇನ್ MEW ಅಂತ ಕೇಳಿದ್ದಾರೆ. SEO ಚೆಕ್ಕರ್ ಅಂದರೆ ಏನು, ಡೈನಾಮಿಕ್ ವೆಬ್ ಟೆಂಪ್ಲೇಟ್ ಅಂದರೆ ಏನು ಅಂತ ಶಾರ್ಟ್ ನೋಟ್ಸ್ ಬರೆಯೋಕ್ಕೆ ಕೇಳಿದ್ದಾರೆ. ಸೊ ಆನ್ಸರ್, ದ ಎಡಿಟರ್ ಪ್ರಿಪೇರ್ಸ್ ದ ವೆಬ್ಸೈಟ್ ಇನ್ ಅ ಮ್ಯಾನರ್ that search engine can understand and thereby helps the website to gain better ranking for search result ಅಂತ. ಸೊ ಇದರ ಮೀನಿಂಗ್ ಏನು ಅಂತಂದರೆ, ನೀವು ನಿಮ್ಮ ಒಂದು ಟೇಸ್ಟ್ ಹೇಗೆ ನೀವು ಸರ್ಚಸ್ ಮಾಡ್ತೀರಾ ಅದನ್ನೇ ಒಂದು ಸರ್ಚ್ ಇಂಜಿನ್ ಇಟ್ಕೊಂಡು ರೆಫರೆನ್ಸ್ ಆಗಿ ಇಟ್ಕೊಂಡು ನೆಕ್ಸ್ಟ್ ಟೈಮ್ ನಿಮ್ಮ ಟೇಸ್ಟಿಗೆ ತಕ್ಕನಾಗಿ ಆಪ್ಷನ್ಸ್ಗಳನ್ನ ತೋರಿಸ್ತಾ ಹೋಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಯೂಟ್ಯೂಬ್ನಲ್ಲಿ ನೀವು ರಿಪೀಟೆಡ್ ಟೈಮ್ಸ್ ಮ್ಯೂಸಿಕ್ನ ನೋಡ್ತಾ ಇರ್ತೀರಾ, ಸಾಂಗ್ಸನ್ನು ನೋಡ್ತಾ ಇರ್ತೀರಾ ಅಂದರೆ ನಿಮ್ಮ ಟೇಸ್ಟಿಗೆ ರೆಲೆವೆಂಟ್ ಆದ ಸಾಂಗ್ಸ್ಗಳನ್ನೇ ಅದು ಆಗಾಗ ತೋರಿಸ್ತಾ ಇರುತ್ತೆ. ಸಪೋಸ್ ನೀವು ಸ್ಟಡಿ ಮೆಟೀರಿಯಲ್ಸ್ ಬಗ್ಗೆ ಚೆಕ್ ಮಾಡ್ತಾ ಇರ್ತೀರಾ ಅಂದರೆ ಸ್ಟಡಿ ಬೇಸ್ಡ್ ಅಪಾನ್ ವೀಡಿಯೋಸ್ಗಳನ್ನ ತೋರಿಸ್ತಾ ಇರುತ್ತೆ. ಸೊ ನೆಕ್ಸ್ಟ್, ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಆರ್ SEO refers to the process that affect the website visibility or ranking when displaying the search result. ಸೇಮ್ ಮೀನಿಂಗ್ ನಾನು ಇಷ್ಟೊತ್ತು ಹೇಳ್ದಾಗೇ ಅದು ಏನು ಪ್ರಾಸೆಸ್ ಮಾಡುತ್ತೆ ಅಂತಂದರೆ, ನಾವು ಏನು ಚೆಕ್ ಮಾಡ್ತೀವಿ ಅದ್ರ ಮೇಲೆ ವಿಸಿಬಿಲಿಟಿ ಮತ್ತು ರ್ಯಾಂಕಿಂಗ್ನ ಡಿಸ್ಪ್ಲೇ ಮಾಡ್ತಾ ಹೋಗುತ್ತೆ. ಸರ್ಚ್ ಇಂಜಿನ್ ರಿಸರ್ಚ್ ಕಂಟೈನ್ಸ್ ಆಫ್ ಅ ವೆಬ್ ಪೇಜ್ ಆ್ಯಂಡ್ ಕ್ರಿಯೇಟ್ ಇಂಡೆಕ್ಸಸ್ ಟು ಡಿಸ್ಪ್ಲೇ ರಿಸಲ್ಟ್. ಸೊ ಸರ್ಚ್ ಇಂಜಿನ್ ಚೆಕ್ಕರ್ ಏನು ಮಾಡುತ್ತೆ ಅಂತ ಇಲ್ಲಿ ಕೇಳಿರೋದು ಚೆಕ್ಕರ್ದು ಎಕ್ಸ್ಪ್ಲನೇಷನ್. ಸರ್ಚ್ ಇಂಜಿನ್ ಚೆಕ್ಕರ್ ಇಲ್ಲಿ ಏನು ಮಾಡುತ್ತೆ ಅಂದರೆ, ಇದೊಂದು ಬಿಲ್ಟ್ ಇನ್ ಸಾಫ್ಟ್ವೇರ್ ಆಗಿರುತ್ತೆ HTML ಎಡಿಟರ್ದು. ಇಟ್ ಗಿವ್ಸ್ ಅ ಡೀಟೇಲ್ಡ್ ರಿಪೋರ್ಟ್ ದಟ್ ಹೆಲ್ಪ್ಸ್ ಇನ್ ಆಪ್ಟಿಮೈಸಿಂಗ್ ದ ವೆಬ್ಸೈಟ್ ಫಾರ್ ಬೆಟರ್ ರ್ಯಾಂಕಿಂಗ್ ಅಂತ ಹೇಳುತ್ತೆ. ಸೊ ಇದು HTML ಎಡಿಟರ್ ಆಗಿರುತ್ತೆ, ಅದೊಂದು ಸಾಫ್ಟ್ವೇರ್ಗೇ ಬೆಟರ್ ರಿಸಲ್ಟನ್ನು ಆಪ್ಟಿಮೈಸ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇರುತ್ತೆ. ಸೊ ನೆಕ್ಸ್ಟ್, ಡೈನಾಮಿಕ್ ವೆಬ್ ಟೆಂಪ್ಲೇಟ್ ಅಂದರೆ ಏನು ಅಂತಂದರೆ, ಡೈನಾಮಿಕ್ ವೆಬ್ ಟೆಂಪ್ಲೇಟ್ ಈಸ್ ಅ
pre-design that allows you to create multiple pages based on the template. With a dynamic template, you can define a set of shared elements such as header, footer, and navigation menus that will be across a multiple pages of a website. The software that are commonly used to create DWT ಅಂದರೆ Dynamic Web Template are Microsoft Expression Web, Adobe Dreamweaver, etc. And these softwares uses HTML, CSS and JavaScript code within the templates. Some of the common elements of a DWT are logo, company name, copyright notice, etc. ಸೊ ಈ DWT ಏನು ಅಂತಂದರೆ ಇದೊಂದು ಟೆಂಪ್ಲೇಟ್ ಆಗಿರುತ್ತೆ, ಪ್ರೀ ಡಿಸೈನ್ಡ್ ಟೆಂಪ್ಲೇಟ್ ಆಗಿರುತ್ತೆ. ಸೊ ಇದೇನು ಹೇಗೆ ಡಿಸೈನ್ ಆಗುತ್ತೆ ಇದರಲ್ಲಿ ಅಂತಂದರೆ ಇದರಲ್ಲಿ ಇದು CSS, HTML ಮತ್ತು ಜಾವಾಸ್ಕ್ರಿಪ್ಟ್ ಕೋಡ್ಗಳು ಆಲ್ರೆಡಿ ಡಿಫೈನ್ಡ್ ಆಗಿರುತ್ತೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ನಮಗೆ ಎಫರ್ಟ್ಲೆಸ್ ಆಗಿ ಟೆಂಪ್ಲೇಟ್ನ ಎಡಿಟ್ ಮಾಡಿಕೊಂಡು ನಾವು ಯೂಸ್ ಮಾಡ್ಕೋಬೋದು. ಸೊ ಇದನ್ನು ಡಿಸೈನ್ ಮಾಡೋದಕ್ಕೆ ಮೈಕ್ರೋಸಾಫ್ಟ್ ಎಕ್ಸ್ಪ್ರೆಷನ್ ವೆಬ್, ಅಡೋಬ್ ಡ್ರೀಮ್ ವೀವರ್ ಹೆಲ್ಪ್ ಮಾಡುತ್ತೆ ನಮಗೆ. ಆ್ಯಂಡ್ ಯಾವುದೆಲ್ಲ ಎಕ್ಸಾಂಪಲ್ ನೀವು ಎಲಿಮೆಂಟ್ಸಿಗೆ ಕೊಡ್ತೀರಾ DWT ಎಲಿಮೆಂಟ್ಸಿಗೆ ಅಂದರೆ ಲೋಗೋ ಆಗಿರ್ಬೋದು, ಕಂಪನಿ ನೇಮ್ ಆಗಿರ್ಬೋದು, ಕಾಪಿರೈಟ್ ನೋಟಿಸ್ ಆಗಿರ್ಬೋದು, ಇಂಥದ್ದನ್ನೆಲ್ಲ ನೀವು ಟೆಂಪ್ಲೇಟ್ನ ಯೂಸ್ ಮಾಡ್ಕೊಂಡು ಎಡಿಟ್ ಮಾಡಿಕೊಂಡು ಅಪ್ಲೋಡ್ ಮಾಡ್ಕೋಬೋದು. ಸೊ ಎಕ್ಸ್ಪ್ಲೇನ್ ದ ಪ್ರೊಸೀಜರ್ ಟು ಕ್ರಿಯೇಟ್ ಎನ್ವಲಪ್ಸ್ ಯೂಸಿಂಗ್ ಮೇಲ್ ಮರ್ಜ್ ಅಂತ ಕೇಳಿದ್ದಾರೆ. ಫಸ್ಟ್ ಮೇಲ್ ಮರ್ಜ್ ಏನಕ್ಕೆ ಯೂಸ್ ಆಗುತ್ತೆ ಅನ್ನೋದನ್ನ ಹೇಳಬೇಕು. ವರ್ಡ್ ಪ್ರೊಸೆಸಿಂಗ್ ಸಾಫ್ಟ್ವೇರ್ ಹ್ಯಾಸ್ ಅ ಫೀಚರ್ ಆಫ್ ಕ್ರಿಯೇಟಿಂಗ್ ಎನ್ವಲಪ್ಸ್ ದಟ್ ಹೆಲ್ಪ್ಸ್ ವೆನ್ ಯು ವಾಂಟ್ ಟು ಇನ್ಕ್ಲೂಡ್ ಅ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಆನ್ ಅ ಎನ್ವಲಪ್, ಫಾರ್ ಎಕ್ಸಾಂಪಲ್ ರಿಟರ್ನಿಂಗ್ ಅಡ್ರೆಸ್. ಇದು ಮೇಲ್ ಮರ್ಜಿಂಗಲ್ಲಿ ಎನ್ವಲಪ್ ಹೆಂಗೆ ಯೂಸ್ ಆಗುತ್ತೆ ಅನ್ನೋದಕ್ಕೆ. ಇನ್ನು ಪ್ರೊಸೀಜರ್, ಆ ಎನ್ವಲಪ್ಗಳನ್ನ ಹೇಗೆ ನಾವು ಇದು ಆ್ಯಕ್ಟಿವೇಟ್ ಮಾಡ್ಬೋದು ಅಂತಂದರೆ ಫೈಲ್ ಮೇಲೆ ಕ್ಲಿಕ್ ಮಾಡಬೇಕು ನೀವು. ನೆಕ್ಸ್ಟ್ ನ್ಯೂ ಮೇಲೆ ಚೂಸ್ ಮಾಡಿ ಟೆಕ್ಸ್ಟ್ ಡಾಕ್ಯುಮೆಂಟ್ ಹೊಸದಾಗಿ ಒಂದನ್ನು ಓಪನ್ ಮಾಡ್ಕೋಬೇಕು. ನೆಕ್ಸ್ಟ್ ಇನ್ಸರ್ಟಿಗೆ ಹೋಗಿ ಎನ್ವಲಪ್ ಅಂತ ಚೂಸ್ ಮಾಡಿದಾಗ ಎನ್ವಲಪ್ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ಡೇಟಾ ಸೋರ್ಟ್ ಡೇಟಾಬೇಸ್ ಡ್ರಾಪ್ ಡೌನ್ ಲಿಸ್ಟ್ ಒಂದು ಅಪಿಯರ್ ಆಗುತ್ತೆ. ಇದರಲ್ಲಿ ನೀವು ಶೀಟನ್ನು ಚೂಸ್ ಮಾಡಬೇಕಾಗುತ್ತೆ ಟೇಬಲ್ ಡ್ರಾಪ್ ಡೌನಲ್ಲಿ. ಸೊ ಅದರಲ್ಲಿ ನೀವು ಟೈಟಲು ಮತ್ತು ಡೇಟಾಬೇಸ್ ಫೀಲ್ಡ್ನೆಲ್ಲ ಫಿಲ್ ಮಾಡಿ ಓಕೆ ಬಟನ್ನ ಕ್ಲಿಕ್ ಮಾಡಿದ್ರೆ ಆಯಿತು. ಸೊ ನಿಮ್ಮ ನೇಮು, ಅಡ್ರೆಸ್, ಸಿಟಿ, ಪೋಸ್ಟಲ್ ಕೋಡ್ನೆಲ್ಲ ಅದರಲ್ಲಿ ಕೊಟ್ಟಿರುತ್ತೆ. ಅದರಲ್ಲಿ ಎಂಟರ್ ಮಾಡ್ತಾ ನೀವು ರಿಪೀಟ್ ಮಾಡ್ತಾ ಹೋದರೆ ಆಯಿತು ಅಷ್ಟೇ. ಇನ್ನು ಅದನ್ನ ಪ್ರಿಂಟ್ ಮಾಡಬೇಕು ಅಂತಂದಾಗ ನೀವು ಡಾಕ್ಯುಮೆಂಟ್ ಮೇಲೆ ಬಟನ್ ಮೇಲೆ ಕ್ಲಿಕ್ ಮಾಡಿ ಪ್ರಿಂಟ್ ಮಾಡ್ಕೋಬೋದು. ಸೊ ಎಕ್ಸ್ಪ್ಲೇನ್ ದ ಪ್ರೊಸೀಜರ್ ಟು ಎನೇಬಲ್ ಟ್ರ್ಯಾಕಿಂಗ್ ಇನ್ ಅ ಸ್ಪ್ರೆಡ್ಶೀಟ್. ನಾನು ಆಗಲೇ ಚೂಸ್ ಮಾಡಿರೋ ಕ್ವೆಶನಲ್ಲಿ ಇದೊಂದು ಇಂಪಾರ್ಟೆಂಟ್ ಕ್ವೆಶನ್. ವರ್ಕ್ ಬುಕ್ ಮೇ ಬಿ ಎಡಿಟೆಡ್ ಬೈ ಮಲ್ಟಿಪಲ್ ಯೂಸರ್ಸ್. ಯಾರು ಬೇಕಾದರೂ ವರ್ಕ್ ಬುಕ್ನ ನಾವು ಶೇರ್ ಮಾಡ್ದಂಗೆ ಎಡಿಟ್ ಮಾಡ್ಬೋದು. ಸೊ ಈಚ್ ಆಫ್ ಒನ್ ಮೇಕಿಂಗ್ ಸೆವರಲ್ ಚೇಂಜಸ್ ಇನ್ ಅ ಡಿಫ್ರೆಂಟ್ ಪ್ಲೇಸಸ್. ಇನ್ ಸಚ್ ಸಿಚುವೇಶನ್ ಇಟ್ ಮೇ ಬಿ ಡಿಫಿಕಲ್ಟ್ ಟು ಫಾಲೋ ಆರ್ ಟ್ರ್ಯಾಕ್ which entries were made by whom and when. As a solution, you can use the tracking feature of a spreadsheet to track all changes made ಅಂತ ಹೇಳ್ತಾ ಇದ್ದಾರೆ. ಮೀನಿಂಗ್ ಏನು ಅಂತಂದರೆ, ಸಪೋಸ್ ನಾನು ಒಂದು ಸ್ಪ್ರೆಡ್ಶೀಟ್ನ ರೆಡಿ ಮಾಡಿ ನಿಮಗೆ ಶೇರ್ ಮಾಡಿದ್ರೆ ನೀವು ಅಲ್ಲಿ ಕೂಡ ಏನಾದರೂ ಒಂದು ಸಣ್ಣ ಚೇಂಜಸ್ ಮಾಡಿ ಇನ್ನೊಬ್ಬರಿಗೆ ಶೇರ್ ಮಾಡ್ತೀರಾ. ಹಾಗೆ ಅದು ಒಂದು ಸರ್ಕ್ಯುಲೇಟ್ ಆಗಿ ನನ್ನ ಹತ್ರ ಬರೋ ಅಷ್ಟೊತ್ತಿಗೆ ಸಾಕಷ್ಟು ಚೇಂಜಸ್ಗಳಾಗೋಗಿರುತ್ತೆ. ಸೊ ಎಲ್ಲಿ ಯಾರು ಯಾವಾಗ ಹೇಗೆ ಚೇಂಜ್ ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಾಗೋದಿಲ್ಲ. ಸೊ ಅದನ್ನು ಫೈಂಡ್ ಔಟ್ ಮಾಡೋದಕ್ಕೆ ನಾನು ಟ್ರ್ಯಾಕಿಂಗ್ನ ಸೆಟ್ ಮಾಡ್ಕೋಬೇಕಾಗತ್ತೆ. ಸೊ ಆ ಟ್ರ್ಯಾಕಿಂಗ್ನ ಹೇಗೆ ಎನೇಬಲ್ ಮಾಡೋದು ಅಂದರೆ, ಸೊ ಸ್ಪ್ರೆಡ್ಶೀಟ್ನ ಕ್ರಿಯೇಟ್ ಮಾಡುವಾಗಲೇ ನಾವು ಎಡಿಟ್ ಮೇಲೆ ಕ್ಲಿಕ್ ಮಾಡಿ ಚೇಂಜಸ್ನ ಸೆಲೆಕ್ಟ್ ಮಾಡಿ ರೆಕಾರ್ಡ್ ಅಂತ ಕೊಡಬೇಕಾಗತ್ತೆ. ಸೊ ಇಲ್ಲಿ ನಾವು ಪ್ರೊಟೆಕ್ಷನ್ ಕೊಡ್ಕೋಬೇಕಾಗತ್ತೆ ಸ್ಪ್ರೆಡ್ಶೀಟಿಗೆ. ಸೊ ಆಗಲೇ ನಾನು ಹೇಳ್ದಾಗೇ ಪಾಸ್ವರ್ಡ್ ಸೆಟ್ ಮಾಡ್ಕೋಬೇಕಾಗತ್ತೆ. ಈ ಪಾಸ್ವರ್ಡ್ ಸೆಟ್ ಮಾಡಿ ಪ್ರೊಟೆಕ್ಟ್ ಮಾಡ್ಕೋಬೇಕು ಶೀಟ್ನ. ನಾವು ಯು ಮೇ ಸೆಂಡ್ ದಿಸ್ ಸ್ಪ್ರೆಡ್ಶೀಟ್ ಫಾರ್ ಅದರ್ಸ್ ಟು ಪಾಪ್ಯುಲೇಟ್ ಡೇಟಾ. ಒನ್ಸ್ ಯು ರಿಸೀವ್ ದ ಸ್ಪ್ರೆಡ್ಶೀಟ್ ಬ್ಯಾಕ್, ಡೂ ದ ಫಾಲೋವಿಂಗ್. ಎಲ್ಲರಿಗೂ ನಾವು ಇವಾಗ ಶೇರ್ ಮಾಡ್ಬೋದು ಪ್ರೊಟೆಕ್ಟ್ ಮಾಡಿ ಆದಮೇಲೆ. ನೆಕ್ಸ್ಟ್ ನನ್ನ ಹತ್ರ ಯಾವಾಗ ರಿಟರ್ನ್ ಬರುತ್ತೆ ಈ ಡೇಟಾ, ಆವಾಗ ನಾನು ಮಾಡಬೇಕಾಗಿರೋ ಕೆಲಸ, ಓಪನ್ ದ ಸ್ಪ್ರೆಡ್ಶೀಟ್, ನೋಟಿಸ್ ದ ಚೇಂಜಸ್ ದಟ್ ಆರ್ ಹೈಲೈಟೆಡ್ ವಿತ್ ದ ಬಾರ್ಡರ್ಸ್. ಯಾರೆಲ್ಲ ಚೇಂಜಸ್ ಮಾಡಿದ್ದಾರೆ, ಹೇಗೆ ಚೇಂಜಸ್ ಆಗಿದೆ ಅನ್ನೋದೆಲ್ಲ ಕಮೆಂಟ್ ಬಾಕ್ಸ್ ಮುಖಾಂತರ ನನಗೆ ಕಾಣಿಸ್ತಾ ಇರುತ್ತೆ. ಹಾಗೆ ಬಾರ್ಡರ್ ಕೂಡ ಹೈಲೈಟ್ ಆಗಿರುತ್ತೆ. ಸೊ ಇಲ್ಲೇ ಹೇಳ್ತಾ ಇದ್ದಾರೆ, ಆ್ಯಂಡ್ ಆಲ್ಸೋ ದ ಕಮೆಂಟ್ಸ್ ಆರ್ ಡಿಸ್ಪ್ಲೇಡ್ ವೈಲ್ ಮೂವಿಂಗ್ ದ ಮೌಸ್ ಓವರ್ ದ ಹೈಲೈಟೆಡ್ ಸೆಲ್. ನಾನು ಅದ್ರ ಮೇಲೆ ಮೌಸನ್ನು ಮೂವ್ ಮಾಡ್ತಾ ಹೋದ ಹಾಗೇ ಹೈಲೈಟ್ ಆಗ್ತಾ ಹೋಗುತ್ತೆ ಬಾರ್ಡರ್, ಮತ್ತು ಯಾರು ಯಾವತ್ತು ಚೇಂಜ್ ಮಾಡಿದ್ದಾರೆ ಅನ್ನೋದನ್ನು ಗೊತ್ತಾಗ್ತಾ ಹೋಗುತ್ತೆ. ಯು ಕ್ಯಾನ್ ಆಲ್ಸೋ ವೀವ್ ದ ಚೇಂಜಸ್ ಬೈ ಪರ್ಸನ್, ಸ್ಪೆಸಿಫಿಕ್ ಡೇಟ್ ಆ್ಯಂಡ್ ರೇಂಜ್ ಆಫ್ ದ ಸೆಲ್. ನಾವು ಇಂಥವರೇ ಚೇಂಜ್ ಮಾಡಿದ್ದಾರೆ, ಇಂಥ ದಿನದಲ್ಲೇ ಚೇಂಜ್ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಬೋದು. ಸೊ ಸೆವೆಂತ್ ಕ್ವೆಶನ್, ಎಕ್ಸ್ಪ್ಲೇನ್ ದ ಪ್ರೊಸೀಜರ್ ಟು ಆ್ಯಡ್ ಕಮ್ಯಾಂಡ್ಸ್ ಟು ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಅಂತ ಕೇಳಿದ್ದಾರೆ. ಸೊ ಏನು ಇದ್ರದ್ದು ಯೂಸೇಜಸ್ ಅನ್ನೋದನ್ನ ಫಸ್ಟ್ ಬರಿಬೇಕು. ವಿ ಕ್ಯಾನ್ ಆ್ಯಡ್ ಶಾರ್ಟ್ಕಟ್ ಟು ಐಟಮ್ ಆರ್ ಕಮ್ಯಾಂಡ್ಸ್ ದಟ್ ಆರ್ ಫ್ರೀಕ್ವೆಂಟ್ಲಿ ಯೂಸ್
ಟು ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಫಾರ್ ಅವರ್ ಕನ್ವೀನಿಯನ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ಪದೇ ಪದೇ ಯೂಸ್ ಮಾಡೋವಂಥ ಕಮ್ಯಾಂಡ್ಸ್ಗಳನ್ನ ಕ್ಲಿಪ್ ಆರ್ಟ್ ಆಗಿರ್ಬೋದು, ಇಮೇಜಸ್ ಆಗಿರ್ಬೋದು, ಆಗಾಗ ಯೂಸ್ ಮಾಡ್ತೀವಿ ಅಂತಂದರೆ ಅದನ್ನ ನಾವು ಕ್ವಿಕ್ ಆಕ್ಸೆಸ್ ಟೂಲ್ ಬಾರಿಗೆ ನಾವು ಆ್ಯಡ್ ಮಾಡ್ಕೋಬೋದು. ಸೊ ಆ್ಯಡ್ ಮಾಡೋದಕ್ಕೆ ಪ್ರೊಸೀಜರ್ಸ್ ಏನು ಅಂತಂದರೆ ಫೈಲ್ ಮೇಲೆ ಕ್ಲಿಕ್ ಮಾಡಬೇಕು. ಫೈಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನ್ಯೂಗೆ ಹೋಗಿ ಮೆಸೇಜಸ್ಸಿಗೆ ಹೋಗಬೇಕು. ಸೊ ಒಂದು ಕ್ಲಾರಿಟಿ ಇರಲಿ, ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಎಲ್ಲಿ ಬರುತ್ತೆ ಅಂತಂದರೆ ಇಮೇಲ್ ಮೆಸೇಜಿಂಗ್ನಲ್ಲಿ ಬರುತ್ತೆ. ಇದನ್ನ ನೀವು ವರ್ಡ್ನಲ್ಲಾಗಲಿ, ಸ್ಪ್ರೆಡ್ಶೀಟ್ನಲ್ಲಾಗಲಿ, ಪವರ್ ಪಾಯಿಂಟ್ನಲ್ಲಾಗಲಿ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಳ್ಳೋಕೆ ಹೋಗಬಾರ್ದು. ಇಮೇಲ್ ಮೆಸೇಜಿಂಗಲ್ಲಿ ಬರುತ್ತೆ. ಸೊ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ನಿಗೆ ಬಂದು ಫೈಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನ್ಯೂ ಮೇಲೆ ಹೋಗಿ ಮೆಸೇಜಸ್ನ ಚೂಸ್ ಮಾಡ್ತೀನಿ. ಈಗ ನಾನು ಅಲ್ಲಿ ರೈಟ್ ಕ್ಲಿಕ್ ಮಾಡ್ತೀನಿ. ಎಲ್ಲಿ? ರಿಬ್ಬನ್ ಮೇಲೆ, ಇಂಥ ಪ್ಲೇಸ್ನಲ್ಲಿ. ಈಗ ನಿಮಗೇನು ನನ್ನ ಕರ್ಸರ್ ಕಾಣಿಸ್ತಾ ಇದೆ, ಇಂಥ ಪ್ಲೇಸ್ ಮೇಲೆ ನಾನು ರೈಟ್ ಕ್ಲಿಕ್ ಮಾಡ್ತೀನಿ. ಸೊ ಆವಾಗ ಅದು ನನಗೆ ಕ್ಲಿಕ್ ಕಸ್ಟಮೈಸ್ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಅನ್ನೋ ಆಪ್ಷನ್ ತೋರಿಸುತ್ತೆ. ಆಮೇಲೆ ಒಂದು ಎಡಿಟರ್ ಡೈಲಾಗ್ ಬಾಕ್ಸ್ ಅಪಿಯರ್ ಆಗುತ್ತೆ. ಇಲ್ಲಿ ನನಗೆ ಯಾವ ಕಮೆಂಟ್ ಬೇಕೋ ಅದನ್ನ ನಾನು ಚೂಸ್ ಮಾಡ್ಬೋದು. ಎಕ್ಸಾಂಪಲ್ ಕ್ಲಿಪ್ ಆರ್ಟ್. ಸೊ ಈಗ ನಾನು ಆ್ಯಡ್ ಬಟನ್ ಕೊಟ್ಟರೆ ಆಯ್ತು ಅಷ್ಟೇ. ಕ್ವಿಕ್ ಆಕ್ಸೆಸ್ ಟೂಲ್ ಬಾರಲ್ಲಿ ಅದು ಆ್ಯಡ್ ಆಗಿರುತ್ತೆ. ಈ ಪೋರ್ಷನಲ್ಲಿ ನಿಮಗೆ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ನಲ್ಲಿ ಒಂದು ಹೊಸ ಕ್ಲಿಪ್ ಆರ್ಟ್ ಆ್ಯಡ್ ಆಗುತ್ತೆ. ಸೊ ನೀವು ಈ ರೀತಿ ಬೇಕಾದಷ್ಟು ಇದು ಕಮೆಂಟ್ಸ್ಗಳನ್ನ ಆ್ಯಡ್ ಮಾಡಿ ಟ್ರೈ ಮಾಡಿ ನೋಡ್ಬೋದು. ಸೊ 8th ಕ್ವೆಶನ್ಸಿಗೆ ಬರೋದಾದರೆ ಎಕ್ಸ್ಪ್ಲೇನ್ ದ ಸ್ಟೇಜಸ್ ಟು ಕ್ರಿಯೇಟ್ ಫಾರ್ಮ್ಸ್ ಇನ್ MEW ವೆಬ್ ಪೇಜ್ ಅಂತ ಕೇಳಿದ್ದಾರೆ. ಸೊ ವಿ ಕ್ಯಾನ್ ಕ್ರಿಯೇಟ್ ಫುಲ್ಲಿ ಫಂಕ್ಷನಲ್ ಫಾರ್ಮ್ ಯೂಸಿಂಗ್ MEW. Data field using form can be stored in a database or sent to specific email address, but these features require proper support from web hosting provider, primarily supporting for front page server extension. ಸೊ ನಾವು ಫ್ರಂಟ್ ಪೇಜ್ ಸರ್ವರ್ ಎಕ್ಸ್ಟೆನ್ಷನ್ ಮಾಡಬೇಕು ಅಂತಂದರೆ ಅದಕ್ಕೆ ಫಸ್ಟ್ ಆಫ್ ಆಲ್ ನಮಗೆ ವೆಬ್ ಹೋಸ್ಟರ್ ಪ್ರೊವೈಡರ್ದು ಸಪೋರ್ಟ್ ಇರಬೇಕು. ಸೊ ಇದನ್ನು ನಾವು ರೆಡಿ ಮಾಡ್ಕೊಳ್ಳುವಾಗ ಫಾರ್ಮಲ್ಲಿ ಇದನ್ನ ನಾವು ರೆಡಿ ಮಾಡ್ಕೋಬೇಕು ಅಂದರೆ MEWನಲ್ಲಿ ವೆಬ್ ಹೋಸ್ಟಿಂಗ್ ಪ್ರೊವೈಡರ್ದು ಸಪೋರ್ಟ್ ಕೂಡ ಇರಬೇಕು. ಸೊ ಈಗ ನಾನು ಅದನ್ನ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದನ್ನ ಹೇಳ್ತೀನಿ ಸ್ಟೇಜಸ್ನ. ದ ಸ್ಟೇಜಸ್ ಟು ಕ್ರಿಯೇಟ್ ಫಾರ್ಮ್ ಇನ್ MEW ಪೇಜಸ್ ಆರ್ ಆ್ಯಸ್ ಫಾಲೋಸ್. ಸೆಲೆಕ್ಟ್ ಫೈಲ್, ನ್ಯೂ, ASP. ಸೊ ನೀವು ಫೈಲಿಗೆ ಹೋಗಿ ನ್ಯೂಗೆ ಹೋಗಿ ASP ಚೂಸ್ ಮಾಡಬೇಕು. ನೆಕ್ಸ್ಟ್ ಸೇವ್ ದಿಸ್ ಆಪ್ಷನ್ save this page as a dform.asp. ಸೇವ್ ಮಾಡುವಾಗ dform.asp ಅಂತ ಸೇವ್ ಮಾಡ್ಕೊಳ್ಳಿ. ಸೊ ಇದು ಆಪ್ಷನಲ್ಲಿ ನೀವು ಬರೀಲೇಬೇಕು ಈ ಒಂದು ಸೆಂಟೆನ್ಸ್ನ ಅಂತಿಲ್ಲ. ಸೊ ಇನ್ಸರ್ಟ್ ದ ಫಾರ್ಮ್ ಆ್ಯಂಡ್ ಆ್ಯಡ್ ನೇಮ್, ಇಮೇಲ್ ಅಡ್ರೆಸ್ ಬೈ ಆ್ಯಡಿಂಗ್ ಇನ್ಪುಟ್ ಟೆಕ್ಸ್ಟ್. ಪ್ರತಿಯೊಂದು ಟೆಕ್ಸ್ಟಿಗೂ ಇನ್ಪುಟ್ ಟೆಕ್ಸ್ಟ್ ಅನ್ನೋ ಒಂದು ಫಾರ್ಮ್ನ ಕೊಟ್ಕೊಂಡು ಹೋಗಬೇಕು. ಆಮೇಲೆ ಪ್ರತಿಯೊಂದು ಆಪ್ಷನಲ್ ಬೇಸ್ಡ್ ಕ್ವೆಶನ್ಸಿಗೆ ನೀವು ಡ್ರಾಪ್ ಡೌನ್ ಬಾಕ್ಸ್ಗಳನ್ನ ಹಾಕ್ತಾ ಹೋಗಬೇಕು. ಫಾರ್ ಎಕ್ಸಾಂಪಲ್ ಈಗ ನೇಮ್ಗೆ ನೀವು ಇನ್ಪುಟ್ ಟೆಕ್ಸ್ಟ್ ಕೊಡಬೇಕು. ಅದೇ ಕಲರ್ ಅಂತ ಚೂಸ್ ಮಾಡಿದಾಗ ನೀವು ಯಾರ್ಯಾರಿಗೆ ಯಾವ್ಯಾವ ಕಲರ್ ಇಷ್ಟ ಇರುತ್ತೆ ಅನ್ನೋದು ನಮಗೆ ಗೊತ್ತಿರಲ್ಲ. ಸೊ ಡ್ರಾಪ್ ಡೌನ್ ಬಾಕ್ಸನ್ನು ತೊಗೋಬೇಕು. ಸಪೋಸ್ ನೀವು ಜೆಂಡರ್ ತೊಗೊಂಡ್ರಿ ಅಂದರೆ ಅಗೇನ್ ಡ್ರಾಪ್ ಡೌನ್ ಬಾಕ್ಸನ್ನು ತೊಗೋಬೇಕು. ಏಕೆ? ಮೇಲ್ ಮತ್ತು ಫೀಮೇಲ್ 2 ಆಪ್ಷನ್ನ ನಾವು ಯಾವ್ದು ಬೇಕೋ ಅದನ್ನು ಆಗಾಗ ಚೇಂಜ್ ಮಾಡ್ತಾ ಇರಬೇಕು. ಸೊ ಇದಾದಮೇಲೆ ಒಂದು ಇನ್ಪುಟ್ ಸಬ್ಮಿಟ್ ಅನ್ನೋ ಒಂದು ಆಪ್ಷನ್ನ ನಾವು ಚೂಸ್ ಮಾಡಬೇಕು. ಈಗ ಇದಕ್ಕೆಲ್ಲದಕ್ಕೂ ಡೇಟಾನ ಆ್ಯಡ್ ಮಾಡ್ತಾ ಹೋಗಬೇಕು. ಹೇಗೆ? ಪ್ರತಿಯೊಂದು ಇನ್ಪುಟ್ ಟೆಕ್ಸ್ಟ್ ಮೇಲೆ ಡಬಲ್ ಕ್ಲಿಕ್ ಮಾಡಬೇಕು, ಅಲ್ಲಿ ನೇಮ್ನ ಆ್ಯಡ್ ಮಾಡ್ತಾ ಹೋಗಬೇಕು. ಸೊ ದೆನ್ ಎಲ್ಲ ಕಂಪ್ಲೀಟ್ ಆಗಿ ಆದಮೇಲೆ ಓಕೆ ಅಂತ ಕ್ಲಿಕ್ ಮಾಡಿ ಇದನ್ನು F12 ಒತ್ತಿ ಪ್ರಿವ್ಯೂ ನೋಡಿದ್ರೆ ಆಯಿತು. ಸೊ ಸಪೋಸ್ ಏನಾದ್ರು ವೆಬ್ ಹೋಸ್ಟಿಂಗ್ ಪ್ರೊವೈಡರ್ದು ಸಪೋರ್ಟ್ ಇತ್ತು, ನಿಮಗೆ ಪರ್ಚೇಸ್ ಆಗಿತ್ತು ಅಂತಂದರೆ ನೀವು ಇದನ್ನ ಹೋಸ್ಟ್ ಮಾಡ್ಬೋದು. ಎಕ್ಸ್ಪ್ಲೇನ್ ದ ಪ್ರೊಸೀಜರ್ ಟು ಬ್ಯಾಕಪ್ ಪ್ರೊಫೈಲ್ ಫೋಲ್ಡರ್ ಇನ್ ಅ ಮೊಜಿಲಾ ಥಂಡರ್ಬರ್ಡ್. ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಇದು. ಇದು ರಿಪೀಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಮೊಜಿಲಾ ಥಂಡರ್ಬರ್ಡ್ ಮೇಲೆ ತುಂಬ ಕ್ವೆಶನ್ಸ್ಗಳು ಬರುತ್ತೆ. ಒಂದು 2 ಮಾರ್ಕ್ಸಿಗಾದರೂ ಬರ್ಬೋದು, 3 ಮಾರ್ಕ್ಸಿಗಾದರೂ ಬರ್ಬೋದು, ಇಲ್ಲ 6 ಮಾರ್ಕ್ಸಿಗಾದರೂ ಬರ್ಬೋದು. ಕಂಪಲ್ಸರಿ ಕ್ವೆಶನ್ ಇದು. ಸೊ ಡೇಟಾ ಫೈಲ್ಸ್ ಆರ್ ರೆಫರ್ಡ್ ಟು ಇಮೇಲ್ ಮೆಸೇಜಸ್, address books and configuration settings that are stored in a folder called profile. ಸೊ ನಮ್ಮ ಇಮೇಲ್ ಮೆಸೇಜಸ್ಸು, ಅಡ್ರೆಸ್ ಬುಕ್ಕು, ಕಾನ್ಫಿಗರೇಷನ್ ಸೆಟ್ಟಿಂಗ್ಸ್ ಎಲ್ಲ ಎಲ್ಲಿ ಸ್ಟೋರ್ ಆಗಿರುತ್ತೆ ಅಂದರೆ ಪ್ರೊಫೈಲ್ನಲ್ಲಿ ಸ್ಟೋರ್ ಆಗಿರುತ್ತೆ. ದ ಫಸ್ಟ್ ಟೈಮ್ you start your email messaging software, a profile is automatically created. ನಾವು ವೆರಿ ಫಸ್ಟ್ ಟೈಮ್ ಇಮೇಲ್ ಮೆಸೇಜಿಂಗ್ ಸಾಫ್ಟ್ವೇರ್ನ ಸ್ಟಾರ್ಟ್ ಮಾಡಿದಾಗಲೇ ಒಂದು ಪ್ರೊಫೈಲ್ ಅನ್ನೋ ಒಂದು ಫೋಲ್ಡರ್ ಕ್ರಿಯೇಟ್ ಆಗಿರುತ್ತೆ. ಟು ಬ್ಯಾಕಪ್ ಪ್ರೊಫೈಲ್ ಫೋಲ್ಡರ್, ಡೂ ದ ಫಾಲೋವಿಂಗ್. ಓಪನ್ ದ ಇಮೇಲ್ ಮೆಸೇಜಿಂಗ್ ಸಾಫ್ಟ್ವೇರ್, ಕ್ಲಿಕ್ ಆನ್ ಫೈಲ್ ಮೆನು ಮೇಲೆ ಕ್ಲಿಕ್ ಮಾಡಬೇಕು. ಇಮೇಲ್ ಮೆಸೇಜಿಂಗ್ ಓಪನ್ ಮಾಡಿ ಆಮೇಲೆ ನೋಟಿಸ್ ದ ಎಂಟ್ರಿ ಬ್ಯಾಕಪ್. ಆ ಫೈಲ್ ಮೆನು ಮೇಲೆ ಕ್ಲಿಕ್ ಮಾಡಿದಾಗ ಎಂಟ್ರಿ ಬ್ಯಾಕಪ್ ಅಂತನೋ ಅಥವಾ ಬ್ಯಾಕಪ್ ಅಂತನೋ ಒಂದು ಆಪ್ಷನ್ ಇರುತ್ತೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು. ಆ್ಯಂಡ್ ಔಟ್ಲುಕ್ ಪರ್ಸ್ನಲ್ ಫೋಲ್ಡರ್ ಬ್ಯಾಕಪ್ ಪಾಪಪ್ ಅಪಿಯರ್ಸ್. ಒಂದು ಬಾಕ್ಸ್ ನಿಮಗೆ ಪಾಪಪ್ ಬಾಕ್ಸು ಅಪಿಯರ್ ಆಗುತ್ತೆ. ಕ್ಲಿಕ್ ಆಪ್ಷನ್ಸ್, ಅದರಲ್ಲಿ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ ಬಟನ್ಸ್ನ ಚೂಸ್ ಮಾಡಿ. ಸೊ
ಅ ಬ್ಯಾಕಪ್ ಆಪ್ಷನ್ ಪಾಪಪ್ ಅಪಿಯರ್ಸ್. ಅಗೇನ್ ಒಂದು ಪಾಪಪ್ ಮೆನು ನಿಮಗೆ ಓಪನ್ ಆಗುತ್ತೆ, ಅಲ್ಲಿ ಸೇವ್ ಬ್ಯಾಕಪ್ ಅಂತ ಕೊಡಬೇಕು. ಸೊ ಬ್ಯಾಕಪ್ ಪಾಪಪ್ ಅಪಿಯರ್ಸ್ ಇಂಡಿಕೇಟಿಂಗ್ ಇಮೇಲ್ ಮೆಸೇಜಿಂಗ್ ಪ್ರೋಗ್ರಾಮ್ ಶುಡ್ ಬಿ ಕ್ಲೋಸ್ಡ್. ಯಾವುದೆಲ್ಲ ಕ್ಲೋಸ್ ಆಗಬೇಕು, ಯಾವುದೆಲ್ಲ ಬ್ಯಾಕಪ್ ಆಗಬೇಕು ಅನ್ನೋದ್ರ ಬಗ್ಗೆ ಒಂದು ಇಂಡಿಕೇಶನ್ ತೋರಿಸ್ತಾ ಇರುತ್ತೆ. ನೀವು ಅದರಲ್ಲಿ ಯಾವ್ದು ಬೇಕೋ ಅದನ್ನ ಚೂಸ್ ಮಾಡಿ ಓಕೆ ಅಂತ ಕ್ಲಿಕ್ ಮಾಡ್ಕೋಬೇಕು. ಕ್ಲೋಸ್ ಇಮೇಲ್ ಮೆಸೇಜಿಂಗ್ ಸಾಫ್ಟ್ವೇರ್ ಅ ಬ್ಯಾಕಪ್ ವಿಲ್ ಬಿ ಕ್ರಿಯೇಟೆಡ್ ಇನ್ ಅ ಲೊಕೇಶನ್ ಸ್ಪೆಸಿಫೈಡ್. ನಾವು ಯಾವ ಲೊಕೇಶನ್ನಲ್ಲಿ ಹೇಳಿರ್ತೀವಿ ಅಲ್ಲಿ ಬ್ಯಾಕಪ್ ಕ್ರಿಯೇಟ್ ಆಗಿರುತ್ತೆ. ಇಮೇಲ್ ಮೆಸೇಜಿಂಗ್ ಸಾಫ್ಟ್ವೇರ್ನ ಕ್ಲೋಸ್ ಮಾಡಿ ನಾವು ಅಲ್ಲಿ ಹೋಗಿ ಚೆಕ್ ಮಾಡ್ಕೋಬೋದು. ಟು ವೀವ್ ದ ಫೈಲ್ ನ್ಯಾವಿಗೇಟ್ ಟು ದ ಲೊಕೇಶನ್ ಯೂಸಿಂಗ್ ವಿಂಡೋಸ್ ಎಕ್ಸ್ಪ್ಲೋರರ್. ಸೊ ಫೈಲ್ ಎಕ್ಸ್ಪ್ಲೋರರ್ ಅಂತನಾದರೂ ಕರಿಬೋದು. ಈ ಒಂದು ಆಪ್ಷನ್ ಫೈಲ್ ಎಕ್ಸ್ಪ್ಲೋರರ್ ಅಂತನಾದರೂ ಕರಿಬೋದು, ವಿಂಡೋಸ್ ಎಕ್ಸ್ಪ್ಲೋರರ್ ಅಂತನಾದ್ರು ಕರಿಬೋದು. ಇದರಲ್ಲಿ ಹೋಗಿ ನಮ್ಮ ಲೊಕೇಶನ್ ಯಾವ ಲೊಕೇಶನ್ನಲ್ಲಿ ಬ್ಯಾಕಪ್ ಕೊಟ್ಟಿರ್ತೀವಿ ಅಲ್ಲಿಗೆ ಹೋಗಿ ನಾವು ಅದನ್ನು ಫೆಚ್ ಮಾಡ್ಕೋಬೋದು. ಇನ್ನು 10th ಕ್ವೆಶನಿಗೆ ಬರೋದಾದರೆ ಎಕ್ಸ್ಪ್ಲೇನ್ ದ ಪ್ರೊಸೀಜರ್ ಟು ಲಿಂಕ್ ಆ್ಯಂಡ್ ರಿಮೂವ್ DWT ವಿತ್ ಮಲ್ಟಿಪಲ್ ಪೇಜಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಲಿಂಕ್ ಮತ್ತು ರಿಮೂವ್ ಮಾಡೋದು ಹೇಗೆ DWT ಡೈನಾಮಿಕ್ ವೆಬ್ ಟೆಂಪ್ಲೇಟ್ನ ಅಂತ ಕೇಳ್ತಾ ಇದ್ದಾರೆ. ಸಮ್ಟೈಮ್ಸ್ ಯು ಮೇ ಹ್ಯಾವ್ ಟು ಯೂಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಲೇಔಟ್ ಫಾರ್ ಎಂಟೈರ್ ವೆಬ್ಸೈಟ್. ಇನ್ ಸಚ್ ಕೇಸಸ್ ಯು ಕ್ಯಾನ್ ಕ್ರಿಯೇಟ್ ಅ ನ್ಯೂ ಡೈನಾಮಿಕ್ ವೆಬ್ ಟೆಂಪ್ಲೇಟ್ ಆ್ಯಂಡ್ ಅಸೋಸಿಯೇಟ್ ಆಲ್ ವೆಬ್ ಪೇಜಸ್ ಟು ದ ನ್ಯೂ DWT ಅಂತ ಹೇಳ್ತಾ ಇದ್ದಾರೆ. ಕೆಲವೊಂದು ಸಲ ನಮಗೆ ಮಲ್ಟಿಪಲ್ ವೆಬ್ಸೈಟ್ಸ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ ವೆಬ್ ಟೆಂಪ್ಲೇಟ್ಸ್ ಯೂಸ್ ಮಾಡಿಕೊಂಡು. ಸೊ ಅದನ್ನೆಲ್ಲನೂ ಒಟ್ಟುಗೂಡಿಸೋದಕ್ಕೆ ನಾವು ಲಿಂಕನ್ನ ಯೂಸ್ ಮಾಡ್ತೀವಿ. ಹೇಗೆ ಲಿಂಕ್ ಮಾಡಬೇಕು ಅಂತಂದರೆ ಎಲ್ಲ ವೆಬ್ ಪೇಜಸ್ನು ಸೆಲೆಕ್ಟ್ ಮಾಡ್ಕೋಬೇಕು, ಆಮೇಲೆ ಫೋಲ್ಡರ್ ಒಳಗಡೆ ಹಾಕ್ಕೋಬೇಕು. ಈಗ ಕಂಟ್ರೋಲ್ ಹಿಡ್ಕೊಂಡು ಪ್ರತಿಯೊಂದನ್ನು ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ಕೋಬೇಕು. ಈಗ ರೈಟ್ ಕ್ಲಿಕ್ ಮಾಡಿ ಫಾರ್ಮೇಟಿಗೆ ಹೋಗಿ ಡೈನಾಮಿಕ್ ವೆಬ್ ಟೆಂಪ್ಲೇಟ್ಸ್ನ ಚೂಸ್ ಮಾಡಿ ಅಟ್ಯಾಚ್ ಡೈನಾಮಿಕ್ ವೆಬ್ ಟೆಂಪ್ಲೇಟ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಅಟ್ಯಾಚ್ ಡೈನಾಮಿಕ್ ವೆಬ್ ಟೆಂಪ್ಲೇಟ್ಸ್ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಇಲ್ಲಿ ಸೆಲೆಕ್ಟ್ ದ ಸೆಕೆಂಡ್ ಟೆಂಪ್ಲೇಟ್, ಫಾರ್ ಎಕ್ಸಾಂಪಲ್ ಮೈ ಟೆಂಪ್ಲೇಟ್ 2. ಯಾವುದು ನೀವು ರೆಡಿ ಮಾಡಿರೋ ಫೋಲ್ಡರ್ ಲಿಸ್ಟಲ್ಲಿ ಮೈ ಟೆಂಪ್ಲೇಟ್ 2 ಅಂತ ಯಾವುದಿರುತ್ತೋ ಅದನ್ನು ಸೆಲೆಕ್ಟ್ ಮಾಡಿ ಓಪನ್ ಮಾಡ್ಕೊಳ್ಳಿ. ನೋಟಿಸ್ ದ ರಿಸಲ್ಟ್ ಡಿಸ್ಪ್ಲೇಡ್. ಸೊ ಯಾಕೆ ಟೆಂಪ್ಲೇಟ್ 2 ಅಂತ ಕೇಳ್ತಾ ಇದ್ದೀವಿ ಅಂದರೆ ಆಲ್ರೆಡಿ ಒಂದು ಟೆಂಪ್ಲೇಟ್ ನಾವು ಕ್ರಿಯೇಟ್ ಮಾಡಿದ್ದೀವಿ. ಟೆಂಪ್ಲೇಟ್ 2 ಅಂತ ಕೊಟ್ಟರೆ ಮಾತ್ರ ಅದು ರೀಪ್ಲೇಸ್ಮೆಂಟ್ ಕೇಳೋದಿಲ್ಲ, ಹಾಗಾಗಿ. ಸೊ ಈಗ ನಿಮ್ಮ ರಿಸಲ್ಟ್ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ರಿಮೂವ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು ಹಾಗಾದರೆ, ಸೆಲೆಕ್ಟ್ ಆಲ್ ವೆಬ್ ಪೇಜಸ್ ಯೂಸಿಂಗ್ ದ ಫೋಲ್ಡರ್ ವ್ಯೂ. ಈಗ ಸೆಲೆಕ್ಟ್ ಫಾರ್ಮೇಟ್ ಡೈನಾಮಿಕ್ ವೆಬ್ ಟೆಂಪ್ಲೇಟ್. ಈಗ ಡಿಟ್ಯಾಚ್ ಫ್ರಮ್ ಡೈನಾಮಿಕ್ ವೆಬ್ ಟೆಂಪ್ಲೇಟ್ ಆಪ್ಷನ್ನ ಚೂಸ್ ಮಾಡಬೇಕು. ಈಗ ನೀವು ನಿಮ್ಮ ಇದು ಚೇಂಜಸ್ ಏನಿದೆ ಅಲ್ಲಿ ವೆಬ್ ಟೆಂಪ್ಲೇಟ್ನ ರಿಮೂವ್ ಮಾಡಿದ್ಮೇಲೆ ಅನ್ನೋದನ್ನ ನೀವು ಅಬ್ಸರ್ವ್ ಮಾಡ್ಕೋಬೋದು. ಸೊ 11ನೇ ಕ್ವೆಶನಿಗೆ ಬರೋಣ. ಎಕ್ಸ್ಪ್ಲೇನ್ ದ ಪ್ರೊಸೀಜರ್ ಟು ಕ್ರಿಯೇಟ್ ಪೈವೋಟ್ ಚಾರ್ಟ್ ಫ್ರಮ್ ಸ್ಯಾಂಪಲ್ ಡೇಟಾ ಅಂತ ಕೇಳ್ತಾ ಇದ್ದಾರೆ. ಸ್ಯಾಂಪಲ್ ಡೇಟಾ ಅಂತ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ. ಸೊ ನಾನೊಂದು ಸ್ಯಾಂಪಲ್ ಡೇಟಾನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಇದನ್ನ ಡ್ರಾ ಮಾಡಬೇಕಾಗತ್ತೆ ಎಕ್ಸಾಮ್ನಲ್ಲಿ. ನಿಮಗೆ ಬೇಕಾಗಿರೋ ನೇಮು ಅಥವಾ ಜೆಂಡರ್ ಇದನ್ನೆಲ್ಲ ನೀವು ಚೇಂಜ್ ಮಾಡ್ಕೋಬೋದು. ಆದರೆ ಒಂದು ಡೇಟಾನ ನೀವು ಇಲ್ಲಿ ಹಾಕಿರಲೇಬೇಕು. ಈ ಡಯಾಗ್ರಾಮ್ಗೆ ನಿಮಗೆ ಮಾರ್ಕ್ಸ್ ಇರುತ್ತೆ. So pivot charts are more useful than ordinary charts because they are more easily manipulated to show different information as summaries. Moreover, pivot charts can be moved, placed everywhere or anywhere within a workbook or a different workbook ಆ್ಯಸ್ ಪರ್ ಅವರ್ ರಿಕ್ವೈರ್ಮೆಂಟ್ ಅಂತ ಹೇಳಿದ್ದಾರೆ. ಸೊ ಪೈವಟ್ ಚಾರ್ಟ್ ಏನಕ್ಕೆ ಯೂಸ್ ಮಾಡ್ತೀವಿ, ನಮ್ಮ ಇಮ್ಯಾಜಿನೇಷನ್ನ ನಾವು ಮ್ಯಾನಿಪ್ಯುಲೇಟ್ ಮಾಡಿ ಇನ್ಫಾರ್ಮೇಷನ್ನ ಸಮರೈಸ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಸೊ ಅಂಥ ಒಂದು ಪೈವಟ್ ಚಾರ್ಟನ್ನು ನಾವು ಸಾಧಾರಣವಾಗಿ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ನ ನಾವು ಎಲ್ಲೆಲ್ಲೋ ಮೂವ್ ಮಾಡೋಕ್ಕಾಗೋದಿಲ್ಲ, ಅದರಲ್ಲಿರೋ ಚಾರ್ಟ್ಸ್ನ ಮೂವ್ ಮಾಡೋಕ್ಕಾಗೋದಿಲ್ಲ. ಬಟ್ ಪೈವಟ್ ಚಾರ್ಟಲ್ಲಿ ನಾವು ಚಾರ್ಟನ್ನ ಎಲ್ಲಿಗೆ ಬೇಕಾದರೂ ಮೂವ್ ಮಾಡ್ಕೋಬೋದು. ಹಾಗೆ ನಾವು ಯಾವ ಪ್ಲೇಸಿಗೆ ಬೇಕೋ ಅಲ್ಲಿಗೆ ನಾವು ಅದನ್ನ ರಿಕ್ವೈರ್ಮೆಂಟ್ ಪ್ಲೇಸಿಗೆ ಮೂವ್ ಮಾಡ್ಕೋಬೋದು. ಸೊ ಒಂದು ಡೇಟಾ ನಾನಿಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಪ್ರೊಸೀಜರ್ ಬರಿತಾ ಹೋಗ್ತೀನಿ. ಟು ಕ್ರಿಯೇಟ್ ಅ ಪೈವೋಟ್ ಚಾರ್ಟ್ ಫ್ರಮ್ ಅ ಸ್ಯಾಂಪಲ್ ಡೇಟಾ ಡೂ ದ ಫಾಲೋವಿಂಗ್ ಅಂತ. ಕ್ರಿಯೇಟ್ ನ್ಯೂ ಸ್ಪ್ರೆಡ್ಶೀಟ್ ವಿತ್ ಅ ಟೇಬಲ್ ಆಫ್ ಕಂಪ್ಲೀಟ್ ಡೇಟಾ. ಈ ಡೇಟಾಗಳನ್ನ ಇರೋವಂಥ ಒಂದು ಟೇಬಲ್ನ ರೆಡಿ ಮಾಡ್ಕೊಳ್ಳಿ. ಹಾಗೆ ಸೆಲೆಕ್ಟ್ ಇನ್ಸೈಡ್ ಪೈವೋಟ್ ಟೇಬಲ್ ಅ ಡ್ರಾಪ್ ಡೌನ್ ಆ್ಯರೋ ಅಪಿಯರ್ಸ್. ಸೊ ಒಂದು ಡ್ರಾಪ್ ಡೌನ್ ಲಿಸ್ಟು ಓಪನ್ ಆಗುತ್ತೆ. ಆವಾಗ ಇನ್ಸರ್ಟ್ಗೆ ಹೋಗಿ ಪೈವೋಟ್ ಟೇಬಲ್ ಮೇಲೆ ಕ್ಲಿಕ್ ಮಾಡಿದಾಗ ಸೆಲೆಕ್ಟ್ ಆಪ್ಷನ್ ಪೈವೋಟ್ ಚಾರ್ಟ್ ಅನ್ನೋ ಒಂದು ಆಪ್ಷನ್ನ ಚೂಸ್ ಮಾಡಿ. ಕ್ರಿಯೇಟ್ ಪೈವೋಟ್ ಟೇಬಲ್ ವಿತ್ ಪೈವೋಟ್ ಚಾರ್ಟ್ ಡೈಲಾಗ್ ಬಾಕ್ಸ್ ಅಪಿಯರ್ಸ್. ಒಂದು ಟೇಬಲ್ಗೂ ಒಂದು ಡೈಲಾಗ್ ಬಾಕ್ಸ್ ಇರುತ್ತೆ, ಹಾಗೆ ಚಾರ್ಟ್ಗೂ ಒಂದು ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಡೇಟಾನ ನೀವು ಇನ್ಪುಟ್ ಕೊಟ್ಟು ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಅ ನ್ಯೂ ವರ್ಕ್ಶೀಟ್ ಇಸ್ ಕ್ರಿಯೇಟೆಡ್ ಆ್ಯಂಡ್ ಡಿಸ್ಪ್ಲೇಡ್. ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ದ ಜೆಂಡರ್ ಫ್ರಮ್ ಚೂಸ್ಡ್ fields to add to report and to access field categorize values
ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಜೆಂಡರ್ ಆಗಿರ್ಬೋದು ಅಥವಾ ನಿಮ್ಮ ಆಕ್ಸೆಸ್ ಫೀಲ್ಡ್ಸ್ ಆಗಿರ್ಬೋದು, ಅದನ್ನ ನೀವು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತಾ ಹೋಗಬೇಕಾಗುತ್ತೆ. ಜೆಂಡರ್ನ ಫೀಲ್ಡ್ಸಿಗೆ ಹಾಕ್ತಾ ಹೋಗ್ತೀರಾ, ಚೂಸ್ ಫೀಲ್ಡ್ಸಿಗೆ, ಮತ್ತು ಆಕ್ಸೆಸ್ ಫೀಲ್ಡ್ಸಿಗೆ ಕ್ಯಾಟಗರೀಸ್ ಮತ್ತು ವ್ಯಾಲ್ಯೂಸ್ನ ಹಾಕ್ತಾ ಹೋಗ್ತೀರಾ. ಸೊ ಟು ಇನ್ಕ್ಲೂಡ್ ಅದರ್ ಫೀಲ್ಡ್ಸ್ to that chart, choose a fields to add to report and add that to access field categories and values. ಸೊ ನೀವು ಎಲ್ಲ ಫೀಲ್ಡ್ಗಳು ಚೂಸ್ ಮಾಡಿ ಅದಕ್ಕೆ ಆ್ಯಡ್ ಮಾಡ್ತಾ ಹೋಗಬೇಕು. ಆಕ್ಸಿಸ್ ಫೀಲ್ಡಿಗೊಂದು, ಕ್ಯಾಟಗರೀಸ್ ಫೀಲ್ಡಿಗೊಂದು ವ್ಯಾಲ್ಯೂಸ್ನ ಆ್ಯಡ್ ಮಾಡ್ತಾ ಹೋಗಬೇಕು. ಸೊ ಪೈವೋಟ್ ಚಾರ್ಟ್ ವಿಲ್ ಬಿ ಕ್ರಿಯೇಟೆಡ್. ಸೊ ನೋಡಿ, ನಾನು ಕ್ರಿಯೇಟ್ ಮಾಡಿದ್ದ ವರ್ಕ್ಶೀಟ್ನಲ್ಲೇ ಕನ್ಫ್ಯೂಷನ್ ಆಗುತ್ತೆ. ನಾನೇ ಸ್ಟಾಪ್ ಮಾಡಿ ಮಾತಾಡ್ತೀನಿ. ಸೊ ನಿಮಗೆ ಓದುವಾಗ ಕನ್ಫ್ಯೂಸ್ ಆಗದೇ ಇರಲಿ ಅನ್ನೋದಕ್ಕೋಸ್ಕರನೇ ನಾನು ಕ್ಲಾಸ್ನ ಮಾಡ್ತಾ ಇರೋದು. ಸೊ ಕೇರ್ಫುಲ್ಲಾಗಿ ಕೇಳ್ಕೊಳ್ಳಿ. ಲಾಸ್ಟ್ ಕ್ವೆಶನ್, ಎಕ್ಸ್ಪ್ಲೇನ್ ದ ಪ್ರೊಸೀಜರ್ ಟು accept and reject the workbook, reject the changes made to a document ಅಂತ ಕೇಳಿದ್ದಾರೆ. ಸೊ ಆನ್ಸರ್, ಇಫ್ ಯು ಆರ್ the administrative owner of the workbook, you may choose to accept or reject the changes made by other users who update this workbook. ನಾನು ಆಗಲೇ ಪ್ರೊಟೆಕ್ಟಿಂಗ್ ಮತ್ತು ಟ್ರ್ಯಾಕಿಂಗ್ ಸ್ಪ್ರೆಡ್ಶೀಟ್ ಟೈಮಲ್ಲೇ ಹೇಳಿದ್ದೀನಿ. ನಮ್ಮ ಒಂದು ವರ್ಕ್ ಬುಕ್ಕು ನಾವು ಎಷ್ಟು ಜನಕ್ಕೆ ಬೇಕಾದ್ರೂ ಶೇರ್ ಮಾಡ್ಬೋದು, ಅವ್ರು ಏನು ಬೇಕಾದ್ರೂ ಚೇಂಜಸ್ ಮಾಡಿರ್ಬೋದು. ಅದನ್ನು ನಾವು ಆಕ್ಸೆಪ್ಟ್ ಮಾಡಬೇಕಾ ರಿಜೆಕ್ಟ್ ಮಾಡಬೇಕಾ ಅನ್ನೋದನ್ನ ನಾವು ಇಲ್ಲಿ ಚೂಸ್ ಮಾಡ್ತೀವಿ. ಸೊ ಅದು ಹೇಗೆ ಚೂಸ್ ಮಾಡೋದು ಅಂದರೆ, ಟು accept or reject, do the following: ಓಪನ್ ದ ಅಪ್ಡೇಟೆಡ್ ಸ್ಪ್ರೆಡ್ಶೀಟ್. ನೀವು ಡಾಕ್ಯುಮೆಂಟ್ನ ಓಪನ್ ಮಾಡೋದ್ರಾಗಲ್ಲ, ಅಪ್ಡೇಟ್ ಆಗಿರೋಂಥ ಸ್ಪ್ರೆಡ್ಶೀಟ್ನೇ ಓಪನ್ ಮಾಡಬೇಕು. If the spreadsheet is protected, then you need to unprotect the spreadsheet to accept or reject the changes. ಸೊ ಇಲ್ಲಿ ಉಲ್ಟಾ, ಟ್ರ್ಯಾಕಿಂಗಲ್ಲಿ ನಾವು ಪ್ರೊಟೆಕ್ಟ್ ಮಾಡ್ತೀವಿ, ಹಾಗೆ ಅಕ್ಸೆಪ್ಟ್ ಮತ್ತು ರಿಜೆಕ್ಟಲ್ಲಿ ನಾವು ಅನ್ಪ್ರೊಟೆಕ್ಟ್ ಮಾಡ್ತೀವಿ ಪ್ರೊಟೆಕ್ಟ್ ಆಗಿರೋ ಡೇಟಾನ. ಸೊ ಅನ್ಪ್ರೊಟೆಕ್ಟ್ ಮಾಡೋದಕ್ಕೆ ಎಡಿಟ್ನ ಸೆಲೆಕ್ಟ್ ಮಾಡ್ಕೋತೀರಾ, ಚೇಂಜಸ್ಸಿಗೆ ಹೋಗ್ತೀರಾ, ಪ್ರೊಟೆಕ್ಟ್ ರೆಕಾರ್ಡ್ಸಿಗೆ ಹೋಗಿ ಅನ್ಪ್ರೊಟೆಕ್ಟ್ ರೆಕಾರ್ಡ್ಸ್ ಅಂತ ಕೊಡ್ತೀರಾ. ಸೊ ಅಲ್ಲಿ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ, ಅಲ್ಲಿ ಅನ್ಪ್ರೊಟೆಕ್ಟ್ ಅಂತ ಕೊಡ್ತೀರಾ, ಹಾಗೆ ಅಲ್ಲಿ ಪಾಸ್ವರ್ಡ್ನ ಎಂಟರ್ ಮಾಡಿ ಓಕೆ ಅಂತ ಕೊಡ್ತೀರಾ. ಸೊ ನೆಕ್ಸ್ಟ್ ನಾವು ಅದರಲ್ಲಿ ಅಕ್ಸೆಪ್ಟ್ ಮತ್ತು ರಿಜೆಕ್ಟ್ನ ಚೂಸ್ ಮಾಡೋದು ಹೇಗೆ ಅಂದರೆ, ಸೆಲೆಕ್ಟ್ ಎಡಿಟ್ ಚೇಂಜಸ್ ಅಕ್ಸೆಪ್ಟ್ ಆರ್ ರಿಜೆಕ್ಟ್. ಎಡಿಟಿಗೆ ಹೋಗಿ ಚೇಂಜಸ್ನ ಚೂಸ್ ಮಾಡಿ ಅಕ್ಸೆಪ್ಟ್ ರಿಜೆಕ್ಟ್ ಅನ್ನೋದನ್ನ ಚೂಸ್ ಮಾಡ್ತೀವಿ. ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಈಗ ನಾವು ಒಂದೊಂದು ಎಂಟ್ರಿನೂ ರಿವ್ಯೂ ಮಾಡ್ತಾ ಹೋಗ್ಬೋದು. ನಮಗೆ ಬೇಕಾಗಿರೋದನ್ನ ಅಕ್ಸೆಪ್ಟ್ ಮಾಡ್ಬೋದು, ಬೇಡದೇ ಇರೋದನ್ನ ನಾವು ರಿಜೆಕ್ಟ್ ಮಾಡ್ತಾ ಹೋಗ್ಬೋದು ಬಟನ್ಸ್ ಯೂಸ್ ಮಾಡಿಕೊಂಡು. ಸೊ 12 ಕ್ವೆಶನ್ನು ನಾನು ಸಾಲ್ವ್ ಮಾಡಿದ್ದೀನಿ. ಈ 12 ಕ್ವೆಶನ್ಸಲ್ಲಿ ಮ್ಯಾಕ್ಸಿಮಮ್ ಕ್ವೆಶನ್ಸ್ಗಳು ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಇದಕ್ಕೆ ಆನ್ಸರ್ಸ್ಗಳನ್ನ ನೀವು ಕಲಿತು ಬರೆಯೋದಕ್ಕೆ ಟ್ರೈ ಮಾಡಿ. ಸಪೋಸ್ ಏನಾದರೂ ನಾಳಿನ ಎಕ್ಸಾಮಲ್ಲಿ ನಿಮಗೆ ನಾನು ಇದುವರೆಗೆ ಮಾಡಿರೋ ಕ್ಲಾಸಲ್ಲಿ ಕ್ವೆಶನ್ಸ್ಗಳು ರಿಪೀಟ್ ಆಗಿತ್ತು ಅಂದರೆ, ಎಕ್ಸಾಮ್ ಮುಗ್ದ ಹಾಗೇ ಬಂದು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದನ್ನ ಮರಿಬೇಡಿ. ಸೊ ನನಗೂ ಕೂಡ ಹ್ಯಾಪಿ ಫೀಲ್ ಆಗುತ್ತೆ, ನಾನು ಮಾಡಿದ ಕ್ಲಾಸು ರಿಪೀಟ್ ಆಗಿದೆ ಕ್ವೆಶನ್ಸ್ ಅಂತ ಹೇಳಿ. ಸೊ ಹೇಗಿರುತ್ತೆ ನಾಳೆ ಎಕ್ಸಾಮ್ ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಬಂದ ಹಾಗೇ ತಿಳಿಸಿ. ಸೊ ಇಷ್ಟೊತ್ತು ವಿಡಿಯೋನ ಎಂಡ್ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಸೊ ವಿಡಿಯೋನ ಎಂಡ್ ತನಕ ಬಂದಿದ್ದೀರಾ. ಹಾಗೆ ನೆಕ್ಸ್ಟ್ ನಿಮ್ಗೆ ಯಾವುದೇ ರೀತಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಸಬ್ಜೆಕ್ಟ್ಸ್ಗಳ ಬಗ್ಗೆ ಡೌಟ್ ಇದ್ರೂ ಸಹ ಚಾನಲ್ನಲ್ಲಿ ನಾನು ಅಪ್ಲೋಡ್ ಮಾಡೋ ವೀಡಿಯೋಸ್ಗಳನ್ನ ನೋಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.